ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇದೇ ಆಗಸ್ಟ್ 18ನೇ ತಾರೀಕಿನಿಂದ ಆಗಸ್ಟ್ 25ರವರೆಗೆ ಯಾವೆಲ್ಲ ರಾಶಿಗಳ ಕಾಲಗರ್ಭದಲ್ಲಿ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ರಾಶಿಗೆ ಸಿಹಿ ಇದೆ, ಇನ್ನು ಯಾವ ರಾಶಿಗೆ ಕಹಿ ಇದೆ, ಆ ಕಹಿಯನ್ನು ಸಿಹಿಯಾಗಿ ಹೇಗೆ ಪರಿವರ್ತನೆ ಮಾಡಿಕೊಳ್ಳಬಹುದು, ಅದಕ್ಕೆ ಯಾವೆಲ್ಲ ರೆಮಿಡಿ ಇದೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ವಿವರಿಸ್ತಾ ಹೋಗ್ತೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನು ನೋಡ್ತಾ ಇದ್ದರೆ ವಿಡಿಯೋ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತೋದಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿದರೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಬರುತ್ತೆ, ಅದನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಇನ್ನು ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ವೀಕ್ಷಕರೇ, ಆ ಜಾಯಿನ್ ಎನ್ನುವ ಬಟನನ್ನು ನೀವು ಕ್ಲಿಕ್ ಮಾಡಿದರೆ ಜೀತ್ ಮೀಡಿಯಾಗೆ ನೀವು ಮೆಂಬರ್ ಆಗ್ತೀರಾ, ಸದಸ್ಯರಾಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಈ ರೀತಿಯ ರಾಶಿ ಭವಿಷ್ಯದ ಕಾರ್ಯಕ್ರಮಗಳು, ನೇರ ಪ್ರಸಾರ, ಜೀತ್ ಸ್ಪೆಷಲ್, ವಾಸ್ತು, ಆಧ್ಯಾತ್ಮ, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಎಕ್ಸ್ಕ್ಲೂಸಿವ್ ಆಗಿ ನಿಮಗೋಸ್ಕರ ಕಾದಿರುತ್ತೆ. ನೀವು ಆ ಕಂಟೆಂಟನ್ನು ಎಂಜಾಯ್ ಮಾಡಬಹುದು. ವೀಕ್ಷಕರೇ, ಇನ್ನು 2 ಅನೌನ್ಸ್ಮೆಂಟ್ ಇದೆ, ಅದನ್ನು ಮುಗಿಸಿ ನಾನು ವಾರ ಭವಿಷ್ಯವನ್ನು ಶುರು ಮಾಡ್ತೀನಿ. ನೀವೇನಾದರೂ ನನ್ನೊಟ್ಟಿಗೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ ವೀಕ್ಷಕರೇ? ಖಂಡಿತವಾಗಿಯೂ ಮಾಡಿಕೊಡ್ತೀನಿ. ನಮ್ಮ ತಂಡ ನಿಮ್ಮೊಟ್ಟಿಗೆ ನನ್ನನ್ನು ದೂರವಾಣಿಯಲ್ಲಿ ನೇರವಾಗಿ ಸಂಪರ್ಕ ಮಾಡಿಕೊಡುತ್ತೆ. ದಶೆ ಭುಕ್ತಿ ಪ್ರಕಾರ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕು, ಅದನ್ನು ನಾನು ಮಾಡಿಕೊಡ್ತೀನಿ. ದಶೆ ಭುಕ್ತಿ ಪ್ರಕಾರ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ಕೆಲವೊಂದು ಮುತ್ತಿನಂತಹ ಅತ್ಯದ್ಭುತ ರೆಮಿಡಿ ಕೊಡ್ತೀನಿ. ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ, ಮಾತ್ರ ಪವರ್ ಮಾತ್ರ ಬೊಂಬಾಟ್ ಆಗಿರುತ್ತೆ ರೆಮಿಡಿದು. ನೀವು ನನ್ನೊಟ್ಟಿಗೆ ದೂರವಾಣಿಯಲ್ಲಿ ನೇರವಾಗಿ ಮಾತಾಡಬೇಕು ಅಂದರೆ, ಅದೇ ರೀತಿ ಜಾತಕವನ್ನು ದಶಭುಕ್ತಿ ಪ್ರಕಾರ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ಸುಧೀಂದ್ರ ದೇಶಪಾಂಡೆ ಗುರೂಜಿ ಜೊತೆ ನಮ್ಮ ಜಾತಕವನ್ನು ತೋರಿಸ್ಕೋಬೇಕು, ಹಾಗೆ ದಶಭುಕ್ತಿ ಪ್ರಕಾರ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಇನ್ನೂ ಒಂದು ಖುಷಿ ಸಮಾಚಾರ ಏನಪ್ಪ ಅಂತಂದರೆ, ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಆಂಜನೇಯನಿಗೆ ಸಂಬಂಧಪಟ್ಟಂತಹ ಪವಮಾನ ಜಗದ ಪ್ರಾಣ ಎನ್ನುವ ಭಕ್ತಿಗೀತೆಯನ್ನು ಅಪ್ಲೋಡ್ ಮಾಡಿದ್ದೀವಿ. ಒಂದು ಸಲ ಜೀತ್ ಮೀಡಿಯಾ ಪವಮಾನ ಅಂತ ಸರ್ಚ್ ಮಾಡಿ ಅದನ್ನು ಕೇಳ್ತಾ ಕೂತ್ಕೊಂಡ್ರೆ ಭಕ್ತಿ ಸಾಗರದಲ್ಲಿ ನಾವು ಕಳೆದು ಹೋಗ್ಬಿಡ್ತೀವಿ. ಆಂಜನೇಯನ ಕೃಪಾ ಕಟಾಕ್ಷ ಆಶೀರ್ವಾದಕ್ಕೆ ಒಳಗಾಗ್ತೀರಿ. ಅಂತಹ ಪವರ್ಫುಲ್ ಭಕ್ತಿಗೀತೆ ಅದು. ಈ ಸಂಚಿಕೆಯನ್ನು ನೋಡಿದ ಮೇಲೆ ಪವಮಾನ ಜಗದ ಪ್ರಾಣ ಜೀತ್ ಮೀಡಿಯಾ ಅಂತ ಸರ್ಚ್ ಮಾಡಿ. ಅದರೊಟ್ಟಿಗೆ ಮಾತೆ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸ್ಕೋಬೇಕು ಅಂತ ಹೇಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವ ಭಕ್ತಿಗೀತೆಯನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ಆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಜೀತ್ ಮೀಡಿಯಾ ಅಂತ ಸರ್ಚ್ ಮಾಡಿ. ಎಂತಹ ಸುಮಧುರ ಭಕ್ತಿಗೀತೆ, ಅದನ್ನು ಕೇಳಿದರೆ ಲಕ್ಷ್ಮೀ ಕಟಾಕ್ಷ ಮನೆಯಲ್ಲಿ ಸಂಪತ್ತಿನ ಸುರಿಮಳೆಯೇ ಆಗುತ್ತೆ. ಕೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಲಕ್ಷ್ಮಿ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಲಕ್ಷ್ಮೀ ಕಟಾಕ್ಷ ಅಂತ ಹೇಳಿ ನೋಡಿ, ನಿಮ್ಮ ಕಣ್ಣ ಮುಂದೆ ಸಾಕ್ಷಾತ್ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದೆ. ಇದನ್ನು ನೀವು ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವ ಸದಸ್ಯರಿಗೂ ಕೂಡ ಸಾಲ ಅನ್ನೋ ಪದ ಅವರ ಜೀವನದ ಡಿಕ್ಷನರಿಯಲ್ಲಿ ಹುಡುಕಿದರೂ ಸಿಗೋದಿಲ್ಲ. ಇನ್ನು ಅವರ ಜೀವನದಲ್ಲಿ ಸದಾ ಗೆಲುವು ಗೆಲುವು ಗೆಲುವು, ಸೋಲು ಅನ್ನೋ ಮಾತೇ ಇರೋದಿಲ್ಲ. ಇದು ಮನೆಯಲ್ಲಿತ್ತು ಅಂದರೆ ಯಾರ ಕೆಟ್ಟ ಕಣದೃಷ್ಟಿ ನಿಮ್ಮ ಮನೆ ಅಥವಾ ಮನೆ ಸದಸ್ಯರ ಮೇಲೆ ಬೀಳೋದಿಲ್ಲ. ನಿಮ್ಮ ಮನೆ ಬೌಂಡ್ರಿ ಸರೌಂಡಿಂಗ್ಸ್ವರೆಗೂ ಕೂಡ ಮಾಟ ಮಂತ್ರ ತಂತ್ರ ಬಂದು ಹಾಗೇ ಹಿಂದೆ ಹೊರಟು ಹೋಗುತ್ತೆ. ಅದೇನಾದರೂ ಒಳಗಡೆ ಬರೋದಕ್ಕೆ ಟ್ರೈ ಮಾಡಿದರೆ ಸುಟ್ಟು ಭಸ್ಮ ಆಗುತ್ತೆ ನೆಗೆಟಿವ್ ಎನರ್ಜಿ. ಅಂತಹ ಪವರ್ಫುಲ್ ವಸ್ತು ಇದು. ಯಾರು ಬೇಕಾದರೂ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು. ಸುಮಾರು ಜನ ವೀಕ್ಷಕರು ಕೇಳ್ತಾ ಇದ್ರು, ಗುರುಗಳೇ ನಾವು ನಾನ್ ವೆಜ್ ತಿಂತೀವಿ ಮನೇಲಿ ಇಡ್ಬೋದಾ ಅಂತ. ಖಂಡಿತವಾಗಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಒಂದೇ ಒಂದು ಅಂದರೆ ನಾನ್ ವೆಜ್ ತಿಂದ ದಿವಸ ನೀವು ಅದರ ಹತ್ರ ಪೂಜೆ ಮಾಡೋದು ಬೇಡ, ನೆಕ್ಸ್ಟ್ ಡೇಯಿಂದ ಪೂಜೆ ಮಾಡ್ಕೋಬೋದು. ಮನೆಯಲ್ಲಿಟ್ಟು ಪೂಜೆ ಮಾಡ್ಕೊಳ್ಳಿ ವೀಕ್ಷಕರೇ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ ದಿನದಿಂದ ದಿನಕ್ಕೆ
ತಿಂಗಳಿಂದ ತಿಂಗಳಿಗೆ ಜೀವನದಲ್ಲಿ ಪ್ರಗತಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನೌಕರಿ, ವ್ಯಾಪಾರ, ವ್ಯವಹಾರ, ಆಸ್ತಿ, ಅಂತಸ್ತು ಎಲ್ಲ ಬೆಳೀತಾ ಹೋಗುತ್ತೆ. ಈ ಒಂದು ಪವರ್ಫುಲ್ ಶ್ರೀಚಕ್ರ ಯಂತ್ರದಲ್ಲಿ 13 ರಹಸ್ಯ ತ್ರಿಕೋನಗಳಿದ್ದು ಒಂದೊಂದು ರಹಸ್ಯ ತ್ರಿಕೋನ ಒಂದೊಂದು ಸಮಸ್ಯೆಯಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರುತ್ತೆ. ಈ ಶ್ರೀಚಕ್ರ ಯಂತ್ರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ನಾನು ಕೈಯಲ್ಲಿ ಫೋಟೋದಲ್ಲಿ ಹಿಡಿದಿದ್ದೀನಿ, ಅದನ್ನು ನೋಡ್ಬೋದು. ನಾನೇ ಖುದ್ದಾಗಿ ನನ್ನ ಕೈಯಾರೆ 10 ಲಕ್ಷ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿ, ಗುರುಗಳೇ ಶ್ರೀಚಕ್ರ ಯಂತ್ರ ಬೇಕು ಗುರುಗಳು ತೋರಿಸಿದ್ದ ಅಂತ ಹೇಳಿ ನಮ್ಮ ತಂಡ ನಿಮ್ಮ ಮನೆಗೆ ಅದನ್ನು ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಬನ್ನಿ ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡ್ಕೊಂಬರೋಣ. ಮೊದಲನೆಯ ರಾಶಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ ನೋಡಿ. ಮೇಷರಾಶಿಯವರಿಗೆ ಈ ವಾರ ಗ್ರಹ ಸಂಚಾರ ಹೀಗಿದೆ. ಮೇಜರ್ ಆಗಿ 7.5 ನಡೀತಾ ಇದೆ. ಕೆಲಸ ಕಾರ್ಯದಲ್ಲಿ ವಿಳಂಬ ಆಗೇ ಆಗತ್ತೆ. ನೀವು ಧೈರ್ಯಗೆಡೋದು ಬೇಡ, ಎದೆಗುಂದೋದು ಬೇಡ. ನಾವು ಹೇಳುವಂತಹ ಕೆಲ ರೆಮಿಡಿಯನ್ನು ಮಾಡ್ಕೊಳ್ಳಿ, ಕೆಲಸಗಳು ಸ್ಪೀಡಪ್ ಆಗುತ್ತೆ. ಶನಿದೇವರ ಕೃಪೆ ಆಗುತ್ತೆ, ಆಂಜನೇಯನ ಆಶೀರ್ವಾದ ಕೂಡ ಆಗುತ್ತೆ. ಹೆದರಿ ಕೂತ್ಕೊಳ್ಳೋದು ಬೇಡ. 7.5 ನಡೀತಾ ಇದೆ, ನನ್ನ ಕೆಲಸ ವಿಳಂಬ ಆಗುತ್ತೆ, ನನಗೆ ಈಗ ಟೈಮ್ ಚೆನ್ನಾಗಿಲ್ಲ, ಬೇಡ. ಆ ಥರದ ಒಂದು ನೆಗೆಟಿವ್ ಎಫೆಕ್ಟ್, ನೆಗೆಟಿವ್ ಫೀಲಿಂಗ್ ನಿಮ್ಮ ಮನಸ್ಸಲ್ಲಿ ತರೋದು ಬೇಡ. ನಾನು ರೆಮಿಡಿ ಹೇಳ್ಕೊಡ್ತೀನಿ. ಧೈರ್ಯವಾಗಿ ಎದ್ದು ಜೀವನವನ್ನು ಎದುರಿಸೋದಕ್ಕೆ ಶುರು ಮಾಡಿ, ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಫಲ ಭಗವಂತನಿಂದ ಬಂದೇ ಬರುತ್ತೆ. 7.5 ಇದೆ ಅಂತ ಅದರ ನೆಗೆಟಿವ್ ಎಫೆಕ್ಟ್ ತಲೆಯಲ್ಲಿ ತಗೊಳ್ಳೋದು ಬೇಡ. ಸೂರ್ಯನ ಚಲನೆಯನ್ನು ನೋಡಲಿಕ್ಕಾಗಿ ಸಿಂಹರಾಶಿಯಲ್ಲಿ 5ನೇ ಮನೆಯಲ್ಲಿ ಆಗಸ್ಟ್ 17ರಿಂದ ನಿಮ್ಮ ಒಂದು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ ಸೂರ್ಯನ ಚಲನೆ. ಮೇಷರಾಶಿಯವರಿಗೆ ಈ ವಾರ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ, ಧೈರ್ಯ, ಸದೃಢತೆ ಹೆಚ್ಚುತ್ತೆ. ಮೇಷರಾಶಿಗೆ ಸೂರ್ಯನ ಚಲನೆ ಒಂದು ಪರಾಕ್ರಮ, ಒಂದು ಪರಾಕಾಷ್ಠೆಯನ್ನು ಕೊಡುತ್ತೆ. ಧೈರ್ಯವಾಗಿ ಮುನ್ನುಗ್ಗಿ. ಹಾಗಾದರೆ ಏನು ಮಾಡಬೇಕು ಈ ವಾರ ಮೇಷರಾಶಿಯವರು? ಹೆಚ್ಚು ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ. ಓಂ ಆದಿತ್ಯಾಯ ನಮಃ. ಒಂದು ತಾಮ್ರದ ಲೋಟದಲ್ಲಿ ಕುಡಿಯುವ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ 18 ಒಣಮೆಣಸಿನಕಾಯಿ ಬೀಜವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಓಂ ಆದಿತ್ಯಾಯ ನಮಃ ಅಂತ ಈ ವಾರ ಪೂರ್ತಿ ನೀವು ಅರ್ಘ್ಯವನ್ನು ಕೊಡಿ. ಯಾವ ಶತ್ರು ನಿಮ್ಮ ದಾರಿಗೆ ಅಡ್ಡ ಬರ್ತಾನೆ, ಯಾವ ಸೋಲು ನಿಮ್ಮ ದಾರಿಗೆ ಅಡ್ಡ ಬರುತ್ತೆ ನಾನು ನೋಡ್ತೀನಿ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು. ನಿಮ್ಮ ಕೈ ಹಾಕಿದ ಕೆಲಸದಲ್ಲಿ ಜಯ, ವಿಜಯ, ಪರಾಕ್ರಮ ಆಗಲೇಬೇಕು. ಸೂರ್ಯನ ಆರಾಧನೆಯನ್ನು ಮೇಷರಾಶಿಯವರು ಈ ವಾರ ಯಥೇಚ್ಛವಾಗಿ ಮಾಡಿಕೊಳ್ಳಿ. ಆದಿತ್ಯ ಹೃದಯ ಅಂತ ಸ್ತೋತ್ರ ಸಿಗುತ್ತೆ, ಅದನ್ನು ಕೇಳಿ. ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರ, ಪವಮಾನ ಆಂಜನೇಯನ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ನಿನ್ನೆ ಕೂಡ ನಾವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ, ಒಂದು ಭಕ್ತಿಗೀತೆ. ಅದನ್ನು ಕೇಳಿ. ಜೀವನದಲ್ಲಿ ಲಕ್ಷ್ಮೀ ಪ್ರಾಪ್ತಿ ಶುರುವಾಗುತ್ತೆ. ಈ ವಾರ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಹೆದರೋದು ಬೇಡ, ಧೈರ್ಯವಾಗಿ ಮುನ್ನುಗ್ಗಿ ಮೇಷರಾಶಿಯವರು. ಅದರ ಜೊತೆಗೆ ನೋಡಿ, ಬುಧ ಏನು ವಕ್ರಗತಿಯಲ್ಲಿ ಚಲಿಸ್ತಾ ಇತ್ತು, ಅದು ಈಗ ಮುಕ್ತಾಯ ಆಗ್ತಾ ಇದೆ. ಬುಧ ಮತ್ತೆ ನೇರ ಚಲನೆಗೆ ಬಂದಿದ್ದರಿಂದ ಮೇಷರಾಶಿಯವರಿಗೆ ಈಗ ನೀವು ಕಮ್ಯುನಿಕೇಷನ್ ಕ್ಲಿಯರ್ ಆಗುತ್ತೆ. ಹೋದ ವಾರ, ಹಿಂದಿನ ವಾರ ಸ್ವಲ್ಪ ಕಮ್ಯುನಿಕೇಷನ್ನಲ್ಲಿ ತಡಬಡಾಯಿಸ್ತಾ ಇದ್ರಿ. ಇದು ನಾನು ಹೇಳಿದರೆ ಸರಿನಾ, ಇದು ನಾನು ಹೇಳಿದರೆ ತಪ್ಪಾ, ಎದುರುಗಡೆ ಇರೋರು ಏನಾದರೂ ಬೇಜಾರು ಮಾಡ್ಕೋತಾರ, ನನ್ನ ಆಲೋಚನೆಗಳು ಸರಿಯಾಗಿದೆಯಾ, ನಾನೆಲ್ಲೋ ತಪ್ಪಾಗಿ ಮಾತಾಡ್ತಾ ಇದ್ದೀನ, ಈ ರೀತಿಯಾದಂತಹ ಒಂದು ಪರಿವರ್ತನೆ ಮನಸ್ಸಲ್ಲಿ ಬರ್ತಾ ಇತ್ತು. ಈ ವಾರ ಆ ಚಿಂತೆ ಇಲ್ಲ. ಬುಧ ಏನು ವಕ್ರಗತಿಯಲ್ಲಿ ಹೋಗ್ತಾ ಇತ್ತು, ಈಗ ನೇರ ಸಂಚಾರಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಮೇಷರಾಶಿಯವರಿಗೆ ಅದ್ಭುತವಾದಂತಹ ಸಮಯ. ಸಂವಹನ, ಕಮ್ಯುನಿಕೇಷನ್ ಕ್ಲಿಯರ್ ಆಗುತ್ತೆ. ನೀವು ಆಡಿದಂತಹ ಮಾತು ಎದುರುಗಡೆ ಇರೋರಿಗೆ ಮನಸ್ಸಿಗೆ ನಾಟುತ್ತೆ, ಒಳ್ಳೆಯದಾಗತ್ತೆ. ಆಫೀಸಲ್ಲಿ, ಕಚೇರಿಯಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ, ಮನೋರಂಜನಾ ಕ್ಷೇತ್ರದಲ್ಲಿ, ಧಾರಾವಾಹಿ, ಸಿನಿಮಾ, ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿ. ಈ ವಾರ ಮೇಷರಾಶಿಯವರಿಗೆ ಬುಧ ಒಂದು ಕಮ್ಯುನಿಕೇಷನ್ಗೆ ಬಲ ಕೊಡೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ. ಅದ್ಭುತವಾದಂತಹ ಪರಿವರ್ತನೆ. ಯಾವ ರೀತಿಯ ಚಿಂತೆ, ತೊಂದರೆಗಳು ನಿಮ್ಮನ್ನು ಕಾಡೋದಿಲ್ಲ. ಅದೇ ರೀತಿ ಈ ವಾರ ಏನಾಗುತ್ತೆ ಅಂತಂದರೆ, ಮಂಗಳ ನೋಡಿ 6ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಚಾಲೆಂಜಸ್ಗಳೇನಿರುತ್ತೆ ಆ ಚಾಲೆಂಜಸ್ಗಳನ್ನು ನೀವು ಓವರ್ಕಮ್ ಮಾಡ್ತೀರಾ. ಹರ್ಡಲ್ಸ್ಗಳನ್ನು ದಾಟಿ ಅದನ್ನು ಜಿಗಿದು ಒಂದು ಧೈರ್ಯವಾದಂತಹ ನಡಿಗೆಯನ್ನು ಮಾಡೋದ್ರಿಂದ ಮೇಷರಾಶಿಯವರಿಗೆ ಈ ವಾರ ಬೊಂಬಾಟ ಆಗಿದೆ. ದಯಮಾಡಿ 7.5 ಎಫೆಕ್ಟು ಅದು ಇದಂತ ಕುಗ್ಗಿ ಕೂತ್ಕೊಳ್ಳೋದು ಬೇಡ. ಧೈರ್ಯವಾಗಿ ಮುನ್ನುಗ್ಗಿ, ಒಳ್ಳೆಯದಾಗತ್ತೆ.
ಅದೇ ರೀತಿ ವ್ಯಾಪಾರ, ವ್ಯವಹಾರ, ವೃತ್ತಿ, ಕೃಷಿ, ಮತ್ತೊಂದು ಮಗದೊಂದು ಎಲ್ಲ ನೋಡಲಿಕ್ಕಾಗಿ ಕೂಡ ಎಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಕಾನ್ಸಂಟ್ರೇಷನ್ ಬರುತ್ತೆ. ಬುಧ ನೇರ ನಡಿಗೆ ನೇರವಾಗಿ ತನ್ನ ಚಲನೆಯನ್ನು ಆರಂಭ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗಂತೂ ಬಹಳ ಚೆನ್ನಾಗಿದೆ. ಇನ್ನು ಹಣಕಾಸಂತೂ ತುಂಬ ಚೆನ್ನಾಗಿ ಬರುತ್ತೆ, ಇದರಲ್ಲಿ ಯಾವ ಎರಡು ಮಾತಿಲ್ಲ. ನಿಮ್ಮ ದಾಂಪತ್ಯ ಪ್ರೇಮಿಗಳಿಗೆ ನೋಡಲಿಕ್ಕಾಗಿ ಬಾಂಧವ್ಯ ಹೆಚ್ಚುತ್ತೆ, ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಅಂತ ಬಂದಾಗ ಒಂದು ಸ್ವಲ್ಪ ಡೈಜೆಸ್ಟಿವ್ ಇಶ್ಯೂಸ್ ಅಂತ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ನೀರಿನಿಂದ ಅಜೀರ್ಣ, ಸ್ವಲ್ಪ ಕಲರ್ಫುಲ್ ಫುಡ್ಡನ್ನು ನೀವು ನೋಡಿ ಅಟ್ರಾಕ್ಟ್ ಆಗ್ತೀರಾ. ಆಹಾ, ಏನು ಚೆನ್ನಾಗಿದೆ ಫುಡ್ಡು, ತುಂಬ ನೋಡೋಕ್ಕೆ ಚೆನ್ನಾಗಿದೆಯಲ್ಲ. ಮಸಾಲ ಭರಿತ ಆಹಾರ, ಎಣ್ಣೆ ಜಾಸ್ತಿ ಇರೋದು ನೋಡಿದರೆ ಆಹಾ ಬಾಯಲ್ಲಿ ನೀರು ಬಂದ್ಬಿಡುತ್ತೆ, ಅದನ್ನು ತಿಂದೇ ಬಿಡ್ತೀರಾ. ಆಗ ನೆಕ್ಸ್ಟ್ ಏನು, ಹೊಟ್ಟೆ ಕೆಡುತ್ತೆ, ಹೊಟ್ಟೆ ಗುಡುಗುಡು, ವಾಮಿಟಿಂಗು, ಫುಡ್ ಪಾಯ್ಸನು, ಮತ್ತೊಂದು. ಇದ್ರ ಬಗ್ಗೆ ಜಾಗೃತಿ ಇರಲಿ. ಇನ್ನು ಸ್ವಲ್ಪ ಯೋಗ, ಧ್ಯಾನ, ಪ್ರಾಣಾಯಾಮ, ದೇವರ ಭಕ್ತಿಗೀತೆಗಳನ್ನು ಕೇಳುವಂಥದ್ದು ಮೇಷರಾಶಿಯವರು ಈ ವಾರ. ಜೀತ್ ಮೀಡಿಯಾದಲ್ಲಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಪವಮಾನ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ತಪ್ಪದೇ ಕೇಳಿ. ಅದರ ಜೊತೆಗೆ ಮೇಷರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಸದಾ ಗೆಲುವಿರಬೇಕು, ಯಾವಾಗಲೂ ಸೋಲನ್ನು ಕಾಣಬಾರದು, ಗೆಲುವು 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 ಇರಬೇಕು. ಅದರ ಜೊತೆಗೆ ನಿಮ್ಮ ಕೈ ತುಂಬ ಹಣ ಇರಬೇಕು, ಸಾಲ ಇರಬಾರ್ದು ಅಂತಂದರೆ ಮೇಷರಾಶಿಯವರು ತಪ್ಪದೇ 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 ಶ್ರೀ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಇವತ್ತೇ ಬುಕ್ ಮಾಡ್ಕೊಳ್ಳಿ, ಆರ್ಡರ್ ಮಾಡಿ ಮನೆಗೆ ತಂದು ಪೂಜೆ ಮಾಡೋದಕ್ಕೆ ಶುರು ಮಾಡಿಸಿ. ವೀಕ್ಷಕರೇ, ತಂದು ನೋಡಿ, ಪೂಜೆ ಮಾಡಿಸಿ, ನೀವು ಹೇಗೆ ಗೆಲುವನ್ನು ಕಾಣ್ತೀರಾ ಅಂತ ಹೇಳಿ. ಒಂದು ಸ್ವಲ್ಪನೂ ಸೋಲಿರಲ್ಲ ನಿಮ್ಮ ಜೀವನದಲ್ಲಿ. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ತೊಲಗಿ ಹೋಗುತ್ತೆ. ಶತ್ರು ಗಡಗಡಗಡ ನಡುಕ್ತಾನೆ. ಇದು ನಿಮ್ಮ ಮನೆಯಲ್ಲಿದ್ದರೆ, ನಿಮ್ಮ ಪೂರ್ತಿಯಾಗಿ ನಿಮ್ಮ ಮನೆಯ ಸರೌಂಡಿಂಗ್ ಬೌಂಡ್ರಿ ಕೂಡ ಇದು ಕಾಯುತ್ತೆ, ಶ್ರೀರಕ್ಷೆ ಕೊಡುತ್ತೆ. ಯಾವ ಮಾಟ, ತಂತ್ರ, ಮಂತ್ರ, ದುಷ್ಟಶಕ್ತಿ ನಿಮ್ಮ ಮನೆಗೆ ಬರೋದಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗಲೇ ಮೇಷರಾಶಿಯವರು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಗುರುಗಳೇ ಅಂತ ಹೇಳಿ ಆ ನಂಬರ್ಗೆ, ಅಧಿಕೃತವಾದ ನಂಬರ್ಗೆ ವಾಟ್ಸಪ್ ಮಾಡಿ. ಬೇರೆ ನಂಬರ್ಗೆ ವ್ಯವಹಾರ ಮಾಡಬೇಡಿ, ಅದೇ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ ತರಿಸಿ ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ವೀಕ್ಷಕರೇ, ಮೇಷರಾಶಿಯವರಿಗೆ ಈ ವಾರ ಕೆಂಪು ಬಣ್ಣ ಶುಭ ಕೊಡುತ್ತೆ ಮತ್ತು ಬಂಗಾರ ಬಣ್ಣ ಕೂಡ ಶುಭ ಇರುತ್ತೆ. ಪಶ್ಚಿಮ ದಿಕ್ಕು ನಿಮಗೆ ಶುಭ. ನಂಬರ್ 19 ಶುಭ ತರುತ್ತೆ. ಮಂಗಳವಾರ, ಭಾನುವಾರ ಶುಭ ಇರುತ್ತೆ. ಈ ವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳವಾರ ಮತ್ತು ಶನಿವಾರ ಕೆಂಪು ಮಸೂರ್ ದಾಲ್ ಅಂತ ಸಿಗುತ್ತೆ, ಚನ್ನಂಗಿ ಬೇಳೆ ಅಂತ ಹೇಳ್ತಾರೆ. ತುಂಬ ಕೆಂಪು ಕಲರ್ ಬೇಳೆ ಇರುತ್ತೆ, ಹೆಸರು ಬೇಳೆ ಥರ ಇರುತ್ತೆ. ಅದನ್ನು ಒಂದು ಅರ್ಧ kg ದಾನ ಮಾಡಿ ಬರೋದಕ್ಕೆ ಮರಿಬೇಡಿ. ಅದೇ ರೀತಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೆಚ್ಚಾಗಿ ಈ ವಾರ ಓದಿಕೊಳ್ಳಿ. ಇನ್ನು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಮನೆಯ ಸ್ತ್ರೀಯರಿಂದ ಒಂದು ಲೋಟ ನೀರನ್ನು ಕುಡಿದು ಅದನ್ನು ಅವ್ರ ಕೈಗೆ ವಾಪಸ್ ಕೊಟ್ಟು ಹೊರಡೋದ್ರಿಂದ ಬಹಳ ಹೆಚ್ಚಿನ ಯಶಸ್ಸು ಮೇಷರಾಶಿಯವರಿಗೆ ಸಿಗುತ್ತೆ. ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ, ನಾನಾಗಲೇ ಹೇಳ್ತಾ ಇದ್ದೆ, ಈಗ 2-3 ಸಲ ಹೇಳ್ತಾ ಇದ್ದೀನಿ, ಪವಮಾನ ಜಗದ ಪ್ರಾಣ ಅಪ್ಲೋಡ್ ಆಗಿದೆ, ಅದನ್ನು ತಪ್ಪದೇ ಕೇಳಿ. ವಾರ ಪೂರ್ತಿ ಭಾಗ್ಯದ ಲಕ್ಷ್ಮಿ ಅಪ್ಲೋಡ್ ಆಗಿದೆ, ಅದನ್ನು ಕೇಳಿ. ಈ 2 ಭಕ್ತಿಗೀತೆಗಳನ್ನು ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಧನಲಾಭ, ಜಯ ವಿಜಯ ತೋರಿಸುತ್ತೆ. ಶುಭವಾಗಲಿ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಆಗಸ್ಟ್ 18ರಿಂದ 25ರವರೆಗೆ ಸೂರ್ಯ ನೋಡಿ ಸಿಂಹರಾಶಿಗೆ ಬರುವಂಥದ್ದು. ನಿಮ್ಮ 3ನೇ ಮನೆ ಆಕ್ಟಿವೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ಇದರಿಂದ ನಿಮ್ಮ ಸಂವಹನ, ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ನೀವೇನು ಮಾತಾಡ್ತೀರಾ ಎದುರುಗಡೆ ಇರುವವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ನೀವು ಓಪನ್ ಅಪ್ ಆಗಬೇಕು ಈ ವಾರ ವೃಷಭ ರಾಶಿಯವರು. ಈ ಕೆಲಸ ನನ್ನ ಮನಸ್ಸಿಗೆ ಹಿಡಿಸಿದೆ, ನಾನು ಮಾಡ್ತೀನಿ, ಜಯ ಸಿಗುತ್ತೆ. ನೀವು ಆಫೀಸಲ್ಲಿ ಏನಾದರೂ ಪ್ರೆಸೆಂಟೇಷನ್ ಮಾಡ್ತಿರ್ತೀರಾ ಅಥವಾ ಬಾಸ್ ಹತ್ರ ಮಾತಾಡ್ತಿರ್ತೀರಾ, ವ್ಯಾಪಾರಿಗಳಾಗಿದ್ದರೆ ಒಂದು ಕಸ್ಟಮರ್ ಹತ್ರ ಮಾತಾಡ್ತಿರ್ತೀರಾ, ಹಿಂಜರಿಕೆ ಇರಬಾರ್ದು. ನೀವು ಭಯ ಪಟ್ಕೊಂಡು ಮುಜುಗರ ಪಟ್ಕೊಂಡು ಮಾತಾಡಬಾರ್ದು. ಧೈರ್ಯವಾಗಿ ನಿಮ್ಮ ಮನಸ್ಸಲ್ಲಿರುವುದನ್ನು ನೀವು ಕಸ್ಟಮರ್ಗೆ ಹೇಳಬೇಕು. ಈ ಮಟೀರಿಯಲ್ ಚೆನ್ನಾಗಿದೆ, ಇದನ್ನು ತಗೊಳ್ಳಿ, ಇದನ್ನು ಬಳಸಿ, ಇದು ಒಳ್ಳೆಯದಾಗತ್ತೆ. ಆಫೀಸಲ್ಲಿ ಏನಾದರೂ ನೀವು ಬಾಸ್ಗೆ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ, ಸರ್ ಇದು ಹಿಂಗಿದೆ, ಈ ರೀತಿ ಇದೆ, ಇದು ಕರೆಕ್ಟಾಗಿದೆ, ಅಲ್ಲೇ ನೀವು ಒಂದು ಸ್ವಲ್ಪ
ಒಂದು ಮೆಂಟಲಿ ಕಾನ್ಫ್ಲಿಕ್ಟಿಗೆ ಒಳಗಾಗಿ ಮಾನಸಿಕವಾಗಿ ನಾವು ಇದು ಹೇಳಿದರೆ ಅವ್ರು ಬೈತಾರ ಅಥವಾ ಅದು ಗೊತ್ತಿರುತ್ತೆ ನಿಮಗೆ ಸರಿ ಅಂತ ಹೇಳಿ, ಬಟ್ ಅದನ್ನು ಪ್ರೆಸೆಂಟೇಷನ್ ಕೊಡುವಾಗ ಯಾಕೆ ಮುಜುಗರ? ಫಸ್ಟ್ ನೀವು ಕನ್ವಿನ್ಸ್ ಆಗಿದ್ದೀರಲ್ವಾ ಅದು ಸರಿ ಇದೆ ಅಂತ ಹೇಳಿ, ಮತ್ತು ಸರಿ ಇದೆ ಅಂತ ಕನ್ವಿನ್ಸ್ ಆದಾಗ ನಿಮ್ಮ ಬಾಸ್ಗಾಯ್ತು ಕಸ್ಟಮರ್ಗಾಯ್ತು ಅದನ್ನು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಯಾಕೆ ದ್ವಂದ್ವ? ಬೇಡ, ಧೈರ್ಯವಾಗಿ ಹೇಳಿ. ಈ ವಾರ ನೋಡಿ ಸೂರ್ಯ ನಿಮ್ಮ ಕಮ್ಯುನಿಕೇಷನ್ಗೆ ಎನ್ಹಾನ್ಸ್ ಮಾಡ್ತಾ ಇದೆ, ನಿಮ್ಮ ಸೋಷಿಯಲ್ ನೆಟ್ವರ್ಕಿಂಗ್ ಬೆಳೆಯುತ್ತೆ. ಹೀಗಿರುವಾಗ ನೀವು ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿ ನಿಮ್ಮ ಮನಸ್ಸಲ್ಲಿರುವುದನ್ನು ಎದುರುಗಡೆ ಇರೋರಿಗೆ ಹೇಳಬೇಕು. ಇದರಿಂದ ಈ ವಾರ ನಿಮಗೆ ಜಯ ವಿಜಯ ಪ್ರಗತಿ ಸಿಗುತ್ತೆ, ಆರ್ಥಿಕ ಲಾಭ ಆಗುತ್ತೆ, ಗೆಲುವಾಗುತ್ತೆ. ನೋಡಿ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಜೀವನದಲ್ಲಿ ಪ್ರತಿದಿನ ನಿಮಗೆ ಗೆಲುವಾಗಬೇಕು, ಆರ್ಥಿಕ ಲಾಭ ಆಗಬೇಕು, ಪ್ರಗತಿ ಆಗಬೇಕು, ಸೋಲಾಗಬಾರ್ದು. ಜೀವನದಲ್ಲಿ ಸಾಲ ಇರಬಾರ್ದು, ಆಸ್ತಿ ತಗೋಬೇಕು, ಮನೆ ಕೊಂಡುಕೊಳ್ಬೇಕು, ವಾಹನ ಕೊಂಡುಕೊಳ್ಬೇಕು, ಅದ್ಧೂರಿಯಾಗಿ ಜೀವನ ನಡೆಸಬೇಕು ಸಾಲ ಇಲ್ಲದೆ. ಆ ರೀತಿ ಮಾಡಬೇಕು ಅಂತಂದರೆ ಒಂದು ವಸ್ತುವನ್ನು ಮನೆಗೆ ತರಿಸ್ಕೊಳ್ಳಿ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಿಮ್ಮ ಎದುರುಗಡೆ ಕಾಣ್ತಾ ಇದೆ, ಮನೆಗೆ ತರಿಸ್ಕೊಳ್ಳಿ. ಮನೆಗೆ ತಂದು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು, ಅಂಗಡಿ, ಕಾರ್ಖಾನೆ, ಮುಂಗಟ್ಟು, ವ್ಯಾಪಾರದ ಸ್ಥಳ, ಹಾಸ್ಪಿಟಲ್ಲು, ಸ್ಕೂಲು, ಕಾಲೇಜು ಎಲ್ಲಾದರೂ ಇಟ್ಟು ಪೂಜೆ ಮಾಡ್ಬೋದು. ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಒಂದು ಮನೆ ಅಥವಾ ನಿಮ್ಮ ಕಮರ್ಷಿಯಲ್ ಪ್ಲೇಸಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಹಣವನ್ನು ಮ್ಯಾಗ್ನೆಟ್ ರೀತಿ ಎಳೆಯುತ್ತೆ, ಹಣ ಎಳ್ಕೊಂಬರುತ್ತೆ, ಕೆಲಸಕ್ಕೆ ಅವಕಾಶಗಳನ್ನು ಹುಟ್ಟು ಹಾಕತ್ತೆ, ಸದಾ ಒಳಿತಾಗತ್ತೆ ಮನೆಯಲ್ಲಿ, ಮನೆ ಸದಸ್ಯರಿಗೆಲ್ರಿಗೂ. ವೃಷಭ ರಾಶಿಯವರು ಇದನ್ನು ಮಸ್ಟ್ ಪೂಜೆ ಮಾಡಲೇಬೇಕು. ಮಾಡ್ತಾ ಹೋದರೆ ನಿಮಗೆ ಜೀವನದ ದಿನದಿಂದ ದಿನಕ್ಕೆ ಏಳಿಗೆ ಪ್ರಗತಿ ಆಗ್ತಾ ಹೋಗುತ್ತೆ. ನೀವು ಬಯಸಿದ್ದು ಸಿಗುತ್ತೆ. ನಿಮಗೆ ನೌಕರಿ ಬೇಕಾ, ಮದುವೆ ಸೆಟ್ ಆಗಬೇಕಾ, ಸಂತಾನ ಪ್ರಾಪ್ತಿ ಬೇಕಾ, ಆಸ್ತಿ ಕೊಂಡುಕೊಳ್ಬೇಕಾ, ನೀವು ಕೇಳಿದ್ದನ್ನು ಕೊಡುವಂಥ ಅಕ್ಷಯ ಪಾತ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಅಧಿಕೃತ ನಂಬರ್ ಕಾಣಿಸ್ತಾ ಇದೆ. ಈಗಲೇ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. 30 ರಿಂದ 45 ದಿವಸದಲ್ಲಿ ನಿಮ್ಮ ಹೆಸರಲ್ಲಿ ಪೂಜೆಯಾಗಿ ನಿಮ್ಮ ಮನೆಗೆ ಬರುತ್ತೆ. ವೀಕ್ಷಕರೇ, ಇನ್ನು ಬುಧನ ಸಂಚಾರ ಬುಧ ನೇರ ಆಗ್ತಾ ಇದ್ದಾನೆ. ಇಷ್ಟು ದಿವಸ ವಕ್ರಿಯಾಗಿದ್ದ 11 ಆಗಸ್ಟ್ರಿಂದ ನೇರವಾಗಿ ಚಲನೆಯಲ್ಲಿ ಬರೋದ್ರಿಂದ ನಿಮಗೆ ಒಂದು ಮೆಂಟಲ್ ಕ್ಲಿಯಾರಿಟಿ ಬರುತ್ತೆ. ಹೋದ ವಾರ ಕಾನ್ಫ್ಲಿಕ್ಟ್ಸ್ಗಳಿತ್ತು ಮೆಂಟಲಿ. ಹೀಗೆ ಮಾಡಿದರೆ ಹೇಗೆ, ಈ ಕೆಲಸಕ್ಕೆ ನಾನು ಅಪ್ಲೈ ಮಾಡಲಾ, ಜಾಬ್ ಚೇಂಜ್ ಮಾಡಲಾ ಬೇಡವಾ, ಮದುವೆಗೆ ಪ್ರಪೋಸಲ್ ಬರ್ತಾ ಇದೆ ಅದನ್ನು ಒಪ್ಪೋದಾ ಬೇಡವಾ, ಅಥವಾ ಈ ಸೈಟ್ ಕೊಂಡ್ಕೊಳ್ಳೋದಾ ಬೇಡವಾ, ನಾನು ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳ, ಪೆಟ್ರೋಲ್ ಗಾಡಿ ತೊಗೊಳ್ಳ, ಈ ರೀತಿಯಾದಂಥ ಹಲವಾರು ಕಾನ್ಫ್ಲಿಕ್ಟ್ಸ್ಗಳಿತ್ತು. ಅದು ಈ ವಾರ ನಿಮಗೆ ಕ್ಲಿಯರ್ ಆಗುತ್ತೆ. ಮೆಂಟಲಿ ನಿಮಗೆ ಕ್ಲಿಯರಿಟಿ ಬರುತ್ತೆ. ಬುಧನ ನೇರ ಚಲನೆಯಿಂದ ನಿಮಗೆ ಸಪೋರ್ಟ್ ಬರುತ್ತೆ. ಇನ್ನು ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ನಾನು ಹೇಳಿಬಿಟ್ಟಿದ್ದೀನಿ, ನಿಮಗೆ ಈ ವಾರ ತುಂಬ ಚೆನ್ನಾಗಿದೆ. ಆಫೀಸಲ್ಲಿ ಅಪ್ರಿಷಿಯೇಷನ್ ಬರುತ್ತೆ, ವ್ಯಾಪಾರ ದುಪ್ಪಟ್ಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸ್ಟಡಿಯಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂತಹ ಸಮಯ. ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ ವಿದ್ಯಾರ್ಥಿಗಳು, ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡೋದಕ್ಕೆ ನಿಮಗೆ ವೀಸಾ ಸಿಗುತ್ತೆ. ಒಳ್ಳೆಯ ಬೆಳವಣಿಗೆಯ ವಾರ ವೃಷಭ ರಾಶಿಯವರಿಗೆ. ಇನ್ನು ಪ್ರೇಮಿಗಳಿಗೆ ಒಂದು ಸ್ವಲ್ಪ ಮಾತಿನ ಚಕಮಕಿ, ದಾಂಪತ್ಯದಲ್ಲಿ ಜಗಳ ವಿರಸ ಕಂಡು ಬರುವಂಥದ್ದಿದೆ. ಅದನ್ನು ಜಾಣ್ಮೆಯಿಂದ ನೋಡ್ಕೊಳ್ಳಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೋತ್ರೆ ಇಬ್ಬರು ಗೆದ್ದಂಗೆ ಸಂಸಾರದ ರಥದ ಚಕ್ರ ಸರಾಗವಾಗಿ ಹೋಗೋದಕ್ಕೆ ಶುರುವಾಗುತ್ತೆ. ವೀಕ್ಷಕರೇ, ನಾನು ಪ್ರತಿದಿನ ಸಂಜೆ 7:30ಕ್ಕೆ ಲೈವ್ ಬರ್ತಾ ಇರ್ತೀನಿ ಜೀತ್ ಮೀಡಿಯಾದಲ್ಲಿ. ಯಾರು ಹೊಸಬರು ವೀಕ್ಷಕರು ಈ ಕಾರ್ಯಕ್ರಮ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಿ, ದಾರಿದೀಪ ಅಂತ ಇರುತ್ತೆ. 7:15ಗೆ ಸರಿಯಾಗಿ ಪ್ರತಿದಿನ ಲೈವ್ ಬಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತಿರ್ತೀನಿ. ಅಡುಗೆ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟವನ್ನು ಹೇಗೆ ಹೊಡೆದೋಡಿಸ್ಬೋದು ಅನ್ನೋದು ಆ ಕಾರ್ಯಕ್ರಮದ ಉದ್ದೇಶ. ನನ್ನ 7:30 ಲೈವ್ ಕಾರ್ಯಕ್ರಮ ನೋಡಿ ಕೋಟ್ಯಾಂತರ ಜನ ತಮ್ಮ ಜೀವನದಲ್ಲಿ ಬೆಳಕನ್ನು ತಂದುಕೊಂಡಿದ್ದಾರೆ. ನಾನು ಖರ್ಚು ಮಾಡಿಸಲ್ಲ, ಮನೆಯಲ್ಲೇ ಸಿಗುವಂಥ ವಸ್ತು ತೊಗೊಳ್ಳಿ ಅಂತ ಹೇಳ್ತೀನಿ. ಅದರಿಂದನೇ ರೆಮಿಡಿ ಮಾಡ್ಕೊಳ್ಳಿ. ನಿಮ್ಮ ಕೈಯಾರೆ ಮಾಡ್ಕೊಂಡು ನೀವೇ ಸಾಲ ತೀರಿಸ್ಕೋಬೋದು, ಸಂತಾನ ಪ್ರಾಪ್ತಿ ಮಾಡ್ಕೋಬೋದು, ಗೆಲ್ಲಬಹುದು ಅಂತ ರೆಮಿಡಿಯನ್ನು ಹೇಳ್ಕೊಡ್ತಿರ್ತೀನಿ. ಲೈವ್ ನೇರ ಪ್ರಸಾರ ಪ್ರತಿದಿನ ಸಂಜೆ ಇರುತ್ತೆ, ಅದನ್ನು ನೋಡೋದಕ್ಕೆ ಮರಿಬೇಡಿ. ಹಾಗೆ ಆರೋಗ್ಯ ಅಂತ ಬಂದಾಗ ವೀಕ್ಷಕರೇ, ನಿಮಗೆ ಈ ವಾರ ಏನಾಗುತ್ತೆ ಅಂತಂದರೆ, ಯಾವುದೋ ಒಂದು ಹಳೆಯ ರೋಗ ಮತ್ತೆ ಒಂಚೂರು ತೊಂದರೆ ಕೊಡುವಂಥದ್ದು. ಈಗ ಅದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೊಂಡಿರ್ತೀರಾ, ಅದರಿಂದ ಹೊರಗಡೆ ಬಂದಿರ್ತೀರಾ, ಮತ್ತೆ ಅದೇನೋ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಮಂಡಿ ಮೊಣಕಾಲು ನೋವು ಆಪ್ರೇಷನ್ ಆಗಿರುತ್ತೆ, ಅದೆಲ್ಲ ವಾಸಿಯಾಗಿರುತ್ತೆ. ಇದ್ದಕ್ಕಿದ್ದಂತೆ ಈ ವಾರ ಒಂದು ಸ್ವಲ್ಪ ಸ್ಲಿಪ್ ಆಗಿ ಬೀಳುವಂಥದ್ದು, ಮತ್ತೆ ಎಲ್ಲಿ ಆಪ್ರೇಷನ್ ಆಗಿರುತ್ತೆ ಅದೇ ಜಾಗಕ್ಕೆ ಒಂಚೂರು ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಅದು ಮತ್ತೆ ಒಂಚೂರು ಕಿರಿಕಿರಿ ಉಲ್ಬಣ ಆಗುವಂಥದ್ದು ಇಂಥದ್ದಿದೆ.
ಹಳೆಯ ಜಾಡ್ಯಗಳ ಉಲ್ಬಣ ಅಂತ ತೋರಿಸ್ತಾ ಇದೆ. ತುಂಬ ಜಾಗೃತಿಯಾಗಿರಬೇಕು. ಆರೋಗ್ಯದ ಬಗ್ಗೆ ಬಹಳ ಜಾಗೃತಿಯಾಗಿರಬೇಕು. ಆಮೇಲೆ ಇನ್ನೂ ಒಂದು, ಈ ವಾರ ಕಣ್ಣು, ಐ ಸ್ಟ್ರೆಸ್, ಗಂಟಲು ಮತ್ತು ಕಿವಿ, ಈ ಮೂರು ನಿಮಗೆ ನೋವನ್ನು ಕೊಡುವಂಥದ್ದು ಅಂತ ತೋರಿಸ್ತಾ ಇದೆ. ಬಹಳ ಜಾಗೃತಿಯಾಗಿರಿ. ಈ ವಾರ ನಿಮಗೆ ಹಸಿರು ಹುಲ್ಲು, ಅದರ ಬಣ್ಣ ಏನಿರುತ್ತೆ ಗಾಢ ಹಸಿರು, ಅದು ಶುಭಪ್ರದವಾಗಿರುತ್ತೆ. ಪೂರ್ವ ದಿಕ್ಕು ಶುಭ. ನಂಬರ್ 6, 8 ಶುಭ ತರುತ್ತೆ. ಶುಕ್ರವಾರ ಮತ್ತು ಮಂಗಳವಾರ ಈ ವಾರ ಅತ್ಯಂತ ಫಲಪ್ರದವಾಗಿರುತ್ತೆ. ಈ ವಾರ ನೀವು ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅನ್ನುವ ಮಂತ್ರವನ್ನು ಪಠನೆ ಮಾಡಬೇಕು ಮನಸ್ಸಲ್ಲಿ 108 ಸಲ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ, ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ಮನೆಯಲ್ಲಿರುವವರು ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಹೆಚ್ಚಿನ ಯಶಸ್ಸು ತಂದು ಕೊಡುತ್ತೆ ನಿಮಗೆ. ಇಲ್ಲ ಗುರುಗಳೇ, ನಮಗೆ ಪಠನೆ ಮಾಡೋದಕ್ಕೆ ಸಮಯಾವಕಾಶದ ಕೊರತೆ ಇದೆ ಅಂದರೆ ಜೀತ್ ಮೀಡಿಯಾದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವ ಒಂದು ಪುರಂದರದಾಸರ ಭಕ್ತಿಗೀತೆಯನ್ನು ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ಆನ್ ಮಾಡಿ ಕೇಳಿ. ಮತ್ತೆ ಮಹಾಲಕ್ಷ್ಮಿಯ ಕೃಪೆ ಒಳಗಾಗುತ್ತೀರಾ ನೀವು. ಜೊತೆಗೆ ಈ ಮಂತ್ರ ಹೇಳಿದಷ್ಟೇ ಪುಣ್ಯ, ಅದರ ಒಂದು ಪವರ್ ಬರುತ್ತೆ. ಅದರ ಜೊತೆಗೆ ಜೀತ್ ಮೀಡಿಯಾದಲ್ಲಿ ಪವಮಾನ ಜಗದ ಪ್ರಾಣ ಎನ್ನುವ ಭಕ್ತಿಗೀತೆಯನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ತಪ್ಪದೆ ಕೇಳಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತು ಪವಮಾನ ಜಗದ ಪ್ರಾಣ ಇವೆರಡನ್ನೂ ಕೇಳೋದ್ರಿಂದ ವೃಷಭ ರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದರ ಜೊತೆಗೆ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಎದುರುಗಡೆ ನಿಮ್ಮ ದೇವರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ನೋಡಿ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಈ ವಾರ ಸಡನ್ ಗ್ರೋತ್ ಆಗುತ್ತೆ, ಧನಲಾಭ ಆಗುತ್ತೆ. ಹಾಗೆ ಈ ವಾರ ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ 4 ಕಾಳು ಮೆಣಸು, 1 ಏಲಕ್ಕಿಯನ್ನು ನಿಮ್ಮ ಜೇಬಲ್ಲಿ ಪೇಪರಲ್ಲಿ ಕಟ್ಟಿಟ್ಕೊಂಡು ಹೋಗಿ ಈ ವಾರ ಪೂರ್ತಿ ಇರಲಿ. ನೆಕ್ಸ್ಟ್ ವೀಕ್ ಅದನ್ನು ಮರದ ಕೆಳಗಡೆ ವಿಸರ್ಜನೆ ಮಾಡಿ. ವಾರ ಮಾತ್ರ ಸಲೀಸಾಗಿ ಹೋಗುತ್ತೆ, ಯಾವ ತೊಂದರೆಯೂ ಇರೋದಿಲ್ಲ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ, ಬುಧ ಈ ವಾರ ನೇರವಾಗಿ ಚಲನೆಗೆ ಮುನ್ನುಡಿಯನ್ನು ಬರೆಯುವಂತಹದ್ದು. ಆಗಸ್ಟ್ 11ರಿಂದ ಬುಧ ವಕ್ರೀ ಬುಧ ನೇರ ಚಲನೆಗೆ ಮುಂದಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಕ್ಲಿಯರಿಟಿ ಬರುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಬ್ರದರ್ ಸಿಸ್ಟರ್, ತಂದೆ ತಾಯಿ, ಅಕ್ಕ ಅಣ್ಣ ತಂಗಿ ತಮ್ಮ ಅಜ್ಜ ಅಜ್ಜಿ ಎಲ್ಲರೂ ಕೂಡ ನಿಮಗೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾರೆ. ಮಿಥುನ ರಾಶಿಯವರಿಗೆ ಸಪೋರ್ಟ್ ಮಾಡ್ತಾರೆ. ಕೆಲಸ ಕಾರ್ಯ ಕಚೇರಿ ಸ್ಥಳದಲ್ಲಿ, ವ್ಯಾಪಾರದ ಸ್ಥಳದಲ್ಲಿ, ಕೃಷಿ, ಮಾಧ್ಯಮ ಕ್ಷೇತ್ರ, ರಾಜಕಾರಣಿಗಳಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿರುವಂತಹ ಮಿಥುನ ರಾಶಿಯವರಿಗೆ ಬಲ ಬರುತ್ತೆ, ಸಪೋರ್ಟ್ ಸಿಗುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಒಳ್ಳೆಯ ಸುವರ್ಣಾವಕಾಶ ವಾರ ಮಿಥುನ ರಾಶಿಯವರಿಗೆ. ಸಾಕಷ್ಟು ಅವಕಾಶಗಳು ನಿಮ್ಮ ಮನೆಗೆ ಬಂದು ಬಾಗಿಲನ್ನು ತಟ್ಟುತ್ತೆ. ಮಿಥುನ ರಾಶಿಯವರೇ, ಮುಕ್ತವಾದಂತಹ ಬಾಹುಗಳಿಂದ ಅವಕಾಶಗಳನ್ನು ಬರಿಮಾಡಿಕೊಳ್ಳಿ. ಯಾವುದು ಸರಿಯಾಗಿದ್ದು ಯಾವುದು ಕೆಟ್ಟದ್ದು ಅಂತ ಆಯ್ಕೆ ಮಾಡುವ ಅಂತಿಮ ವಿವೇಚನೆಯ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಈ ವಾರ ಮಾತ್ರ ಅವಕಾಶಗಳನ್ನು ಬಿಟ್ರಿ ಕೆಟ್ರಿ. ಮಿಥುನ ರಾಶಿಯವರಿಗೆ ಲೈಫ್ ಟೈಮ್ ಒಂದು ಅವಕಾಶ ಬರುತ್ತೆ, ಬರೆದಿಟ್ಕೊಳ್ಳಿ, ನನ್ನ ವಾಣಿಯೆಂದು ಸುಳ್ಳಾಗೋದಿಲ್ಲ. ಅದ್ಭುತ ಅವಕಾಶ ಬರುತ್ತೆ, ಎನ್ಕ್ಯಾಶ್ ಮಾಡ್ಕೊಳ್ಳಿ, ಜಯದ ಹಾದಿಯನ್ನು ತುಳಿತೀರಾ. ವೀಕ್ಷಕರೇ, ಮಿಥುನ ರಾಶಿಯವರು ಸದಾ ಜಯದ ಹಾದಿಯನ್ನು ತುಳಿಬೇಕು, ಜಯದ ಹಾದಿಯಲ್ಲಿರಬೇಕು. ಪ್ರತಿದಿನ ಪ್ರತಿಕ್ಷಣ ಹಣದ ಆಗಮನ ಆಗಬೇಕು, ಸಾಲ ಇರಬಾರ್ದು, ಸೋಲಿರಬಾರ್ದು. ಅಂದರೆ ಮಿಥುನ ರಾಶಿಯವರು ಒಂದು ವಸ್ತುವನ್ನು ಕಡ್ಡಾಯವಾಗಿ ಮನೆಗೆ ತಂದು ಪೂಜೆ ಮಾಡುವಂತಹ ಪರಿಪಾಠವನ್ನು ಬೆಳೆಸ್ಕೋಬೇಕು. ಅದು ಯಾವುದಪ್ಪ ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ, ಹಾಗಿಲ್ಲ ಅಂದರೆ ದೇವತೆಗಳು ನಮಗಿದನ್ನು ಕೊಡ್ತಾ ಇರಲಿಲ್ಲ. ಯಾಕೆ ಕೊಟ್ಟರು? ದೇವಾನ ದೇವತೆಗಳು ಪೂಜೆ ಮಾಡ್ಕೊಳ್ಳಿ ಅಂತಲೇ ಕೊಟ್ಟಿರು. ಯಾಕೆ ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಸಾಕ್ಷಾತ್ ತೊಡೆಯ ಮೇಲೆ ಕೂಡಿಸಿ ಲಾಲಿಸಿ ಲಾಲಿ ಹಾಡನ್ನು ಹೇಳಿ ಆಡಿಸಿದಂಥ ಜಗನ್ಮಾತೆ ಈ ಒಂದು ಶ್ರೀಚಕ್ರ ಯಂತ್ರವನ್ನು ನಿರ್ಮಾಣ ಮಾಡಿ ಮನುಕುಲಕ್ಕೆ ಕೊಟ್ಟಿರುವಂಥದ್ದು. ಇದರಲ್ಲಿ 13 ರಹಸ್ಯ ತ್ರಿಕೋನಗಳಿರುತ್ತೆ. ಒಂದೊಂದು ತ್ರಿಕೋನ ನಮ್ಮನ್ನು ಒಂದೊಂದು ಸಮಸ್ಯೆಯಿಂದ ಹೊರಗಡೆ ತರುತ್ತೆ. ಆ ಸಮಸ್ಯೆ ನಮಗೆ ಜೀವನ ಪರ್ಯಂತ ಮತ್ತೆ ಮರುಕಳಿಸಿ ಬರೋದಿಲ್ಲ. ಈ ಶ್ರೀಚಕ್ರ ಯಂತ್ರ ಮನೆಗೆ ಬರುತ್ತಲ್ಲ, ನೀವು ಸಾಲ ತೀರಿಸ್ತೀರಾ ಇಮಿಡಿಯೇಟ್ಲಿ. ಸಾಲ ತೀರಿಸಿದ ಮೇಲೆ ಜೀವನ ಪರ್ಯಂತ ನೀವು ಸಾಲ ಮಾಡೋ ಒಂದು ಇದಕ್ಕೆ ಕೈ ಹಾಕೋದೇ ಇಲ್ಲ.
ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಒಂದ ಸಾಕಷ್ಟು ಕೆಲಸಗಳಾಗುತ್ತೆ. ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕಾ ವೀಕ್ಷಕರೇ? ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಅದ್ಭುತವಾದಂಥದ್ದು, ದಿನದಿಂದ ದಿನಕ್ಕೆ ಮತ್ತು ತಿಂಗಳಿಂದ ತಿಂಗಳಿಗೆ ನಿಮಗೆ ಪ್ರಗತಿ, ಉನ್ನತ ಮಟ್ಟಕ್ಕೆ ಹೋಗ್ತೀರಾ. ಭಾರಿ ಪವರ್ಫುಲ್ ವಸ್ತು. ಈಗಲೇ ಬುಕ್ ಮಾಡಿಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಮರಿಬೇಡಿ. ಹಾಗೆ ಮಿಥುನ ರಾಶಿಯವರಿಗೆ ಈ ವಾರ ಬುಧನ ಸಂಚಾರ ಎಷ್ಟೆಲ್ಲ ಒಳಿತನ್ನು ತಂದುಕೊಡುತ್ತೆ ಅನ್ನೋದನ್ನು ಹೇಳಿದೆ ನಿಮಗೆ. ಇನ್ನು ಸೂರ್ಯ 3ನೇ ಮನೆಗೆ ಸಂಚಾರ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆದರೆ ಇದೇ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ಗೆ ಪರಿವರ್ತನೆ ಆಗಿಬಿಟ್ಟು ಕೆಲವೊಂದು ಮುಜುಗರದ ಘಟನೆ ನಡೆಯುತ್ತೆ. ಆಫೀಸಲ್ಲಿ ಬಾಸ್ ನಿಮಗೆ ಬೈಬೋದು, ನಾನು ಇದನ್ನು ನಿಮಗೆ ಮಾಡೋಕ್ಕೆ ಹೇಳಿದ್ನಾ, ನೀವು ಇದನ್ನು ಯಾಕೆ ಮಾಡಿದ್ರಿ, ಇದನ್ನು ಯಾರು ನಿಮಗೆ ಹೇಳಿದ್ದು. ಸ್ವಲ್ಪ ಸೂರ್ಯ ನೋಡಿ ಬ್ರೈಟ್ ತೇಜಸ್ಸು, ಅದು ಒಂದು ಸ್ವಲ್ಪ ಹೆಚ್ಚು ಬಲವನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ನೀವು ಒಂಚೂರು ಜಂಪ್ ಮಾಡಿ ಇನ್ನೊಂದು ಕೆಲಸ ಮಾಡೋಕ್ಕೆ ಹೋಗಿ ಒಂದು ಸ್ವಲ್ಪ ಬೈಗಳನ್ನು ತಿಂದು ಗ್ರೂಪಲ್ಲಿ ಅವಮಾನ ಆಗುವಂಥ ಘಟನೆಗಳು ನಡೀಬಹುದು. ಹಾಗಾಗಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಎಷ್ಟಿರುತ್ತೆ, ನಮ್ಮ ಬೌಂಡ್ರಿ ಲಿಮಿಟನ್ನು ನೋಡಿಕೊಂಡು ನಾವು ಕಾರ್ಯನಿರ್ವಹಣೆ ಮಾಡೋಣ, ಹೆಚ್ಚನ್ನು ಮಾಡಿ ನಾವು ಅವಮಾನ ಆಗೋದು ಬೇಡ ಅನ್ನೋದನ್ನು ಸೂಚಿಸುತ್ತೆ. ಇದ್ರ ಬಗ್ಗೆ ಜಾಗೃತಿಯಾಗಿರಿ ಮಿಥುನ ರಾಶಿಯವರು. ಇನ್ನು ನಿಮ್ಮ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಕ್ಲಿಯರಿಟಿ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಎಕ್ಸ್ಪ್ರೆಸಿವ್ ಆಗಿರ್ತೀರಾ, ಹೇಳ್ತೀರಾ. ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗೆ ತಮಗೇನು ಓದಿನಲ್ಲಿ ತೊಂದರೆ ಆಗ್ತಾ ಇದೆ ಅದನ್ನು ಹೇಳ್ತಾರೆ, ಅಥವಾ ಇಲ್ಲಿ ಬೇಡ ಇನ್ನೊಂದು ಕಡೆ ನಾನು ಟ್ಯೂಷನಿಗೆ ಜಾಯ್ನ್ ಆಗ್ತೀನಿ, ಈ ಸ್ಕೂಲ್ ಕಾಲೇಜಲ್ಲಿ ಈ ಥರ ಆಗ್ತಾ ಇದೆ ನನಗೆ, ಈ ರೀತಿಯಾಗಿ ಅವರ ವಿದ್ಯಾಭ್ಯಾಸದಲ್ಲಿ ನೋಡಿ ಒಂದಲ್ಲ ಸಾವಿರಾರು ಸಮಸ್ಯೆ ಇರುತ್ತೆ. ಅಥವಾ ವ್ಯಾನ್ ಚೇಂಜ್ ಮಾಡಿ ನಾನು ಸ್ವಂತವಾಗಿ ಹೋಗ್ತೀನಿ, ಏನೇ ಇದ್ದರೂ ಕೂಡ ವಿದ್ಯಾರ್ಥಿಗಳು ಎಕ್ಸ್ಪ್ರೆಸಿವ್ ಆಗಿ ತಂದೆ ತಾಯಿಗೆ ತಮ್ಮ ಒಪಿನಿಯನನ್ನು ಹೇಳ್ಕೊತಾರೆ, ಮನಸ್ಸಿನ ಒಂದು ದುಃಖವನ್ನು ತೋಡ್ಕೊಳ್ತಾರೆ, ಹಂಚ್ಕೊಳ್ತಾರೆ. ದಂಪತಿಗಳು ಕೂಡ ನೀವು ಎಕ್ಸ್ಪ್ರೆಸಿವ್ ಆಗಿರ್ತೀರಾ, ನಿಮ್ಮ ಮನಸ್ಸಿನ ಮಾತನ್ನು ಒಬ್ರಿಗೊಬ್ರು ಹೇಳ್ಕೊತೀರಾ, ಪ್ರೇಮಿಗಳಾಗಿರ್ಬೋದು. ಹೀಗೆ ಬುಧ ಮತ್ತು ಸೂರ್ಯ ನಿಮಗೆ ಈ ವಾರ ಬಲ ಇರುತ್ತೆ ಮಿಥುನ ರಾಶಿಯವರಿಗೆ. ಅದೇ ರೀತಿ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ಯಾವೆಲ್ಲ ಒಳಿತು ಮತ್ತು ತೊಂದರೆಗಳೇನಾದರೂ ಇದೆಯಾ ಅನ್ನೋದನ್ನು ಒಂದು ಸಲ ನೋಡೋಣ. ಮಿಥುನ ರಾಶಿಯವರಿಗೆ ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ತಲೆನೋವು, ಮೈಗ್ರೇನ್, ತಲೆಯ ಭಾಗದಲ್ಲಿ ಸ್ವಲ್ಪ ಜಾಗ್ರತೆ. 2 ವೀಲರಲ್ಲಿ ಓಡಾಡಬೇಕಾದ್ರೆ ಹೆಲ್ಮೆಟ್ ಧಾರಣೆ ಕಡ್ಡಾಯ. ಮುಂದೆ ಡ್ರೈವ್ ಮಾಡುವಂಥವರು ಹಿಂಬದಿ ಸವಾರರು ಒಂದು ಸ್ವಲ್ಪ ಎಲ್ಲೋ, ಯಾಕೆಂದರೆ ಮಳೆಗಾಲ ಬೇರೆ ನಡೀತಾ ಇದೆ, ರಸ್ತೆಗಳಲ್ಲಿ ಹಳ್ಳ ಕೊಳ್ಳ ಗುಂಡಿಗಳು ಜಾಸ್ತಿ ಆಗಿರುತ್ತೆ, ಯಾವುದೋ ಒಂದು ವೇಗವಾಗಿ ಹೋಗೋದು, ನೀರು ನಿಂತಿರುತ್ತೆ, ಢಮಾರ್ ಅಂತ ಬಿದ್ದುಬಿಡೋದು, ಒಂದು ಸ್ವಲ್ಪ ತಲೆಗೆ ಏಟ್ ಮಾಡ್ಕೊಳ್ಳುವಂಥದ್ದು ಇಂಥ ಸೂಚಿಸ್ತಾ ಇದೆ. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಧ್ಯಾನ, ಯೋಗ, ಪ್ರಾಣಾಯಾಮ ಅತ್ಯಂತ ಮುಖ್ಯ. ಹೆಲ್ದಿ ಲೈಫ್ ಸ್ಟೈಲ್ಗೆ ನೀವು ಒತ್ತು ಕೊಡಬೇಕಾಗತ್ತೆ. ಕಣ್ಣಿಗೆ ಕಲರ್ಫುಲ್ ಆಯಿಲಿ ಪದಾರ್ಥಗಳು ಕಾಣಿಸಿದ್ದು ಅಟ್ರಾಕ್ಟಿವ್ ಆಗಿ ತಿಂದೇ ಬಿಡಬೇಕು, ಬಾಯಿಗೆ ಹಾಕ್ಕೊಂಡೇ ಬಿಡಬೇಕು ಅಂತ ಮನಸ್ಸು ಹೇಳುತ್ತೆ, ಬೇಡ. ಮಿಥುನ ರಾಶಿಯವರಿಗೆ ಈ ವಾರ ಹೊರಗಿನ ಅನ್ಹೆಲ್ದಿ ಫುಡ್ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ ಅನ್ನೋದು ಸೂಚಿಸ್ತಾ ಇದೆ. ಅದರ ಬಗ್ಗೆ ನೋಡ್ಕೊಳ್ಳಿ. ಹಸಿರು ಬಣ್ಣ ಶುಭ, ಹಳದಿ ಬಣ್ಣ ಶುಭ ಬರುತ್ತೆ ನಿಮಗೆ ಈ ವಾರ. ಪಶ್ಚಿಮ ದಿಕ್ಕು ಶುಭ, 5, 9 ಶುಭ ಕೊಡುವ ನಂಬರ್ ಆಗಿದೆ. ಬುಧವಾರ ಶುಕ್ರವಾರ ಅತ್ಯಂತ ಶುಭ. ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಬೆಳಗ್ಗೆ ಸಂಜೆ 108 ಸಲ ಹೇಳ್ಕೊಳ್ಳಿ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಕ್ತಿಗೀತೆ ಅಪ್ಲೋಡ್ ಆಗಿದೆ ನಿನ್ನೆ, ಅದನ್ನು ತಪ್ಪದೆ ಕೇಳಿ. ಲಕ್ಷ್ಮೀ ಪ್ರಾಪ್ತಿ, ಜೇಬು ಸದಾ ಹಣದಿಂದ ತುಂಬಿರುತ್ತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಜೀತ್ ಮೀಡಿಯಾ ಅಂತ ಸರ್ಚ್ ಮಾಡಿ. ಅದರ ಜೊತೆಗೆ ಪ್ರತಿದಿನ ಸಂಜೆ ಪವಮಾನ ಜಗದ ಪ್ರಾಣ ಭಕ್ತಿಗೀತೆ ಅಪ್ಲೋಡ್ ಆಗಿದೆ, ಅದನ್ನು ಕೇಳಕ್ಕೆ ಮರಿಬೇಡಿ. ಆಂಜನೇಯನ ಒಂದು ಕೃಪಾ ಕಟಾಕ್ಷ ಮಿಥುನ ರಾಶಿಗೆ ಈ ವಾರ ಆಗೋದ್ರಿಂದ ಶನಿಕಾಟ ಹಿಂದೆ ಸರಿಯುತ್ತೆ. ಇಷ್ಟನ್ನು ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ಕರ್ಕರಾಶಿಗೆ ಈ ವಾರ ಗ್ರಹಗಳ ಸ್ಥಿತಿಗತಿಯನ್ನು ನೋಡಲಿಕ್ಕಾಗಿ ಆಗಸ್ಟ್ 11ರಿಂದ ಬುಧ ನೇರವಾಗಿ ಚಲನೆಗೆ ಬರುವಂಥದ್ದು. ಇಷ್ಟು ದಿವಸ ರೆಟ್ರೋಗ್ರೇಡ್ ಆಗಿತ್ತು. ಇದರ ಪರಿಣಾಮ ಏನಾಗುತ್ತೆ ಕರ್ಕರಾಶಿಯವರಿಗೆ? ಒಂದು ರೀತಿಯ ಸ್ಪೀಡ್ನೆಸ್ ತರುತ್ತೆ ಜೀವನದಲ್ಲಿ. ನಿಮಗೆ ರೆಸ್ಟ್ಲೆಸ್, ಈ ಕೆಲಸ ಮಾಡಿದ ತಕ್ಷಣ ಇನ್ನೊಂದು ಕೆಲಸ ಮಾಡಿದ ತಕ್ಷಣ ಇನ್ನೊಂದು ಕೆಲಸ. ಮನೆಯಲ್ಲೂ ಕೂಡ ಅಷ್ಟೇ, ನೀವು ಇನ್ನೇನು ಆಫೀಸಿಂದ ಬಂದು ಕೂತಿರ್ತೀರ, ತರಕಾರಿ ತರೋದಕ್ಕೆ ನಿಮ್ಮ ಮನೆಯಲ್ಲಿ ಸದಸ್ಯರು, ನಿಮ್ಮ ಹೆಂಡತಿ ಹೇಳ್ಬೋದು, ಸ್ವಲ್ಪ ತರಕಾರಿ ತೊಗೊಂಬ. ನಿಮಗೆ ಒಂದು ಸ್ವಲ್ಪ ಇದಾಗುತ್ತೆ, ಅಯ್ಯೋ ಈಗಿನೂ ಬಂದಿದ್ದೀನಿ ಮತ್ತೆ ತರಕಾರಿಗೆ ಹೋಗೋದು, ಸರಿ ಆಯಿತು ತರಕಾರಿ ತಂದು ಇನ್ನೇನು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಕೂತಿರ್ತೀರಿ, ಯಾರೋ ಫ್ರೆಂಡ್ಸ್ ಬರ್ತಾರೆ ಯಾವುದೋ ಒಂದು ಮಾತುಕತೆ ಮಾಡೋದು.
ಸರಿ, ಅವ್ರು ಬಂದ್ರು, ಅವ್ರನ್ನ ಮಾತಾಡಿ ಕಳಿಸಿದ್ರಿ, ಯಾರೋ ನೇಬರ್ ಬರ್ತಾರೆ, ಏನೋ ಒಂದು ಸಮಸ್ಯೆ ಇತ್ತು, ಅದು ಬಗೆಹರಿಸ್ಬೇಕು. ಹೀಗೆ ಒಂದು ಉದಾಹರಣೆ ಹೇಳಿದೆ ಸಿಂಪಲ್ ಆಗಿ. ಹೀಗೆ ನಡೀಲೇಬೇಕಂತಿಲ್ಲ. ಇದರ ತಾತ್ಪರ್ಯ ಏನು ಅಂತಂದರೆ, ನೀವು ತುಂಬ ಬ್ಯುಸಿ ಆಗ್ತೀರಾ ಈ ವಾರ ಕರ್ಕ ರಾಶಿಯವರು. ಕೆಲಸದಲ್ಲಿ ಬ್ಯುಸಿ, ಆಫೀಸಲ್ಲಿ ಬ್ಯುಸಿ, ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಬ್ಯುಸಿ, ವಿದ್ಯಾರ್ಥಿಗಳಿಗೆ ಈ ಕಡೆ ಓದು, ಈ ಕಡೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ಬಹಳ 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 ಕರ್ಕ ರಾಶಿಯವರಿಗೆ ಈ ವಾರ ಜೀವನ ಬ್ಯುಸಿ ಮಾಡಿಬಿಡುತ್ತೆ. ಮನೆಯಲ್ಲಿರೋರ್ಗೂ ಇರ್ಬೋದು, ಹೊರಗಡೆ ಇರೋರ್ಗೂ ಇರ್ಬೋದು, ತುಂಬ ಬ್ಯುಸಿ ಮಾಡುತ್ತೆ. ಇದು ಜಾಣ್ಮೆಯಿಂದ ನೀವು ಹೇಗೆ ಉಪಯೋಗಿಸ್ಕೋಬೇಕು ಅಂತಂದರೆ, ನಿಮ್ಮ ಜೀವನದ ಪ್ರಗತಿ ಏಳಿಗೆಗೆ, ಧನಾಕರ್ಷಣೆಗೆ, ಹಣ ಆಕರ್ಷಣೆಗೆ ಉಪಯೋಗಿಸ್ಕೋಬೇಕು. ಎಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆ, ಎಲ್ಲಿ ಅನ್ವಾಂಟೆಡ್ ನಾನು ಬ್ಯುಸಿ ಆಗ್ತಾ ಇದ್ದೀನಿ, ಕಟ್ಟೆ ಹರಟೆ ಸುಮ್ಮನೆ ವೇಸ್ಟಾಗಿ ಮಾತಾಡುವಂಥದ್ದು, ಗಾಸಿಪ್ ಮಾಡುವಂಥದ್ದು ಬೇಡ. ಕರ್ಕ ರಾಶಿಯವರಿಗೆ ಈ ವಾರ ಗಾಸಿಪ್ ಮಾರಕ ಆಗುತ್ತೆ, ನಿಮಗೆ ರಿವರ್ಸ್ ಆಗುತ್ತೆ, ಜಗಳಗಳು ಉಂಟಾಗುತ್ತೆ. ಹಾಗಾಗಿ ಎಷ್ಟು ಸೂಕ್ತವೋ ಅಷ್ಟೇ ಮಾತಾಡಿ ಅಲ್ಲಿಂದ ಹೊರಟು ಬಿಡೋದು ಸೂಕ್ತ. ಇನ್ನು ನೆಕ್ಸ್ಟ್ ನಿಮಗೆ ಶುಕ್ರ ಮತ್ತು ನೋಡಿ, ಗುರು ಶುಕ್ರ ಯುತಿ ಆಗ್ತಾ ಇದೆ 12ನೇ ತಾರೀಕು ಆಗಸ್ಟಿಗೆ. ಎಲ್ಲಿ ನೋಡಿ, ಕರ್ಕ ರಾಶಿಯಲ್ಲೇ, ನಿಮ್ಮ ರಾಶಿಯಲ್ಲೇ ಆಗ್ತಾ ಇದೆ, ಯುತಿ ಆಗ್ತಾ ಇದೆ. ಇದೇನಾಗುತ್ತೆ ಇದರಿಂದ? ನಿಮ್ಮ ಮನೆಯಲ್ಲಿ ಅಬಂಡನ್ಸ್, ಮಂಗಳ ಕಾರ್ಯ, ಖುಷಿ, ನಿಮಗೆ ಎಮೋಷ್ನಲ್ ಒಂದು ಸಪೋರ್ಟ್ ಇರುತ್ತೆ. ಬಹಳ ಚೆನ್ನಾಗಿದೆ ರೀ ಈ ವಾರ ನಿಮಗೆ ಕರ್ಕ ರಾಶಿಯವರಿಗೆ. ಗುರು ಶುಕ್ರ ಯುತಿ ಆಗ್ತಾ ಇದೆ, ನಿಮ್ಮ ಇದರಲ್ಲೇ ಆಗ್ತಾ ಇದೆ, ಒಂದು ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಬಹಳ ಬಹಳ ಒಳ್ಳೆಯದಿದೆ. ಇದೇ ರೀತಿಯಾದಂತಹ ಅಬಂಡನ್ಸ್, ಖುಷಿ, ಎಮೋಷ್ನಲ್ ಸಪೋರ್ಟ್, ಕೈಯಲ್ಲಿ ಹಣ, ಕೈತುಂಬ ಕೆಲಸ, ಮನೆಯಲ್ಲಿ ಮಂಗಳ ಕಾರ್ಯ, ಸಂತಾನ ಪ್ರಾಪ್ತಿ, ಆಸ್ತಿ, ವಾಹನ ಖರೀದಿ, ಸಮಾಜದಲ್ಲಿ ಪ್ರತಿಷ್ಠೆ. ಕರ್ಕ ರಾಶಿಯವರಿಗೆ ಸದಾ ಇರಬೇಕು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಇದು ಮನೆಯಲ್ಲಿತ್ತು ಅಂತಂದರೆ ವೀಕ್ಷಕರೇ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿರುವಂಥದ್ದು. ನಿಮ್ಮ ಜೀವನದಲ್ಲಿ ಎಂದೂ ಸೋಲು ಬರೋದಿಲ್ಲ, ಒಂದು ಪೈಸೆನೂ ಸಾಲ ಮಾಡೋದಿಲ್ಲ, ನೀವು ಇನ್ನೊಬ್ಬರ ಮುಂದೆ ಕೈ ಚಾಚೋದಿಲ್ಲ, ಸಾಲ ಮಾಡೋದಕ್ಕೆ ಇದು ಬಿಡೋದೇ ಇಲ್ಲ. ಕೈ ತುಂಬ ಹಣ ಯಾವಾಗಲೂ ಸದಾ ಇರುತ್ತೆ ನಿಮ್ಮ ಮನೆಯಲ್ಲಿ. ಕೆಲಸಕ್ಕೆ, ಕಾರ್ಯಕ್ಕೆ ಸದಾ ಕೊರತೆ ಇರೋದಿಲ್ಲ, ಬೊಂಬಾಟಾಗಿರುತ್ತೆ, ಕೈ ತುಂಬ ಕೆಲಸ. ಈ ಅಪರೂಪದ ಮತ್ತು ಸಿದ್ಧಿ ಮಾಡಲ್ಪಟ್ಟಂತಹ ಇದು ಸಾಮಾನ್ಯವಾಗಿ ಸಿಗೋದಿಲ್ಲ. ತುಂಬ ಅಪರೂಪದ ಒಂದು ಮರದಲ್ಲಿ ಇದನ್ನು ನಿರ್ಮಾಣ ಮಾಡಿರ್ತಾರೆ. ಜೊತೆಗೆ ನಾವು 10 ಲಕ್ಷ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ 30ರಿಂದ 45 ದಿವಸ ಆದಮೇಲೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣುವಂತಹ ಶ್ರೀಚಕ್ರ ಅಧಿಕೃತ ನಂಬರ್ಗೆ ಮೆಸೇಜ್ ಮಾಡಿ ಇದನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ಕರ್ಕ ರಾಶಿಯವ್ರಿಗಂತೂ ಇದು ದಿನದಿಂದ ದಿನಕ್ಕೆ ಏಳಿಗೆ ಕೊಡುತ್ತೆ, ಅಭಿವೃದ್ಧಿ ಮಾಡುತ್ತೆ. ವೀಕ್ಷಕರೇ, ಇನ್ನು ಪರ್ಸನಲ್ ಗ್ರೋತ್ ಇದೆ, ರಿಲೇಷನ್ಶಿಪ್ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ನೌಕರದಾರಿಗೆ, ಸರ್ಕಾರಿ ನೌಕರದಾರಿಗೆ, ರಾಜಕಾರಣಿಗಳಿಗೆ, ಎಲ್ಲರಿಗೂ ಈ ವಾರ ಕರ್ಕ ರಾಶಿಯವರಿಗೆ ಬೊಂಬಾಟಾಗಿದೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ನಿಮಗೆ ಒಂದು ಸ್ವಲ್ಪ ಬೆನ್ನು, ಕತ್ತು ನೋವು ಕಾಡುವಂಥದ್ದು, ಅದರ ಬಗ್ಗೆ ಜಾಗೃತಿಯಾಗಿರಿ. ಪ್ರಯಾಣ ಮಾಡುವಾಗ ಇಂಪಾರ್ಟೆಂಟ್ ಆಗಿ ನಿಮ್ಮ ವಸ್ತುಗಳ ಮೇಲೆ ಹೆಚ್ಚಿನ ಜಾಗ್ರತೆ ಇರಲಿ. ವಸ್ತುವನ್ನು ಮಿಸ್ ಕಳೆದುಕೊಳ್ಳುವಂಥದ್ದು ಅಂತ ತೋರಿಸ್ತಾ ಇದೆ, ಇದರ ಬಗ್ಗೆ ಜಾಗೃತಿಯಾಗಿರಿ. ಮನೆಯಲ್ಲೂ ಕೂಡ ಕೆಲವೊಂದು ವಸ್ತು ಮಿಸ್ ಆಗ್ಬೋದು, ಅದರ ಬಗ್ಗೆನೂ ಕೂಡ ಜಾಗೃತಿ ಇರಲಿ. ಇನ್ನು ಕಲರ್ ಅಂತ ಬಂದಾಗ ನಿಮಗೆ ಬಿಳಿ ಅಂದರೆ ಪೂರ್ತಿ ಬಿಳಿ ಅಲ್ಲ, ಈ ಮುತ್ತು ಪರ್ಲ್ ವೈಟ್ ಅಂತ ಹೇಳ್ತಾರೆ. ಮುತ್ತೇನಿರುತ್ತೆ, ಆ ಮುತ್ತಿನ ಒಂದು ಬಿಳಿಯ ಭಾಗ ಬಣ್ಣ ಏನಿರುತ್ತಲ್ಲ ಅದು, ಜೊತೆಗೆ ಸಿ ಗ್ರೀನ್ ಅಂತ ಹೇಳ್ತಾರೆ, ಸಮುದ್ರದ ಹಸಿರು ಬಣ್ಣ ಆಗಿ ಬರುತ್ತೆ. ಪಶ್ಚಿಮ ದಿಕ್ಕು ಶುಭ, ನಂಬರ್ 2, ನಂಬರ್ 7 ಶುಭ ಇರುತ್ತೆ. ಸೋಮವಾರ ಮತ್ತು ಗುರುವಾರ ಶುಭ ತರುತ್ತೆ. ಈ ವಾರದ ರೆಮಿಡಿಯನ್ನು ನೋಡಲಿಕ್ಕಾಗಿ ಜೀತ್ ಮೀಡಿಯಾದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತು ಪವಮಾನ ಜಗದ ಪ್ರಾಣ ಭಕ್ತಿಗೀತೆಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ಕೇಳ್ತಾ ಬನ್ನಿ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇನ್ನು ಚಂದ್ರನ ಆರಾಧನೆ ಈ ವಾರ ನಿಮಗೆ ಶುಭ ತರುತ್ತೆ. ಒಂದು ಚಂದ್ರನ ಬೀಜ ಮಂತ್ರ ಕೊಡ್ತೀನಿ ವೀಕ್ಷಕರೇ, ನೋಟ್ ಮಾಡಿಟ್ಕೊಳ್ಳಿ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಇದನ್ನು ಬೆಳಗ್ಗೆ ಸಂಜೆ 108 ಸಲ ಹೇಳ್ಕೋಬೇಕು. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಅದೇ ರೀತಿ ವಾರದಲ್ಲಿ ಯಾವುದಾದ್ರೂ ಒಂದು ದಿನ ಬಿಳಿ ಅಕ್ಕಿ, ವೈಟ್ ರೈಸ್, ಸಕ್ಕರೆ, ಇದನ್ನು ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ದಿವಸ ದಾನ ಮಾಡಿ, ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದೇ ರೀತಿ ವಿಷ್ಣು ಸಹಸ್ರನಾಮ ಕೂಡ ಕೇಳಬೇಕು ಅಂತ ಬರ್ತಾ ಇದೆ ನಿಮಗೆ ಈ ವಾರ.
ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಈ ಕ್ರಮಗಳನ್ನು ಮಾಡ್ಕೊಳ್ಳಿ, ಮುಟ್ಟಿದ್ದೆಲ್ಲ ಬಂಗಾರ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ನೋಡಿ, ಆಗಲೇ ನಾನು ಹೇಳ್ತಾ ಇದ್ದೆ, ಹಿಂದಿನ ರಾಶಿಗೆ ಗುರು ಮತ್ತು ಶುಕ್ರ ಕರ್ಕ ರಾಶಿಯಲ್ಲಿ ಯುತಿ ಆಗ್ತಾ ಇದೆ, ವಿಶೇಷ ಯುತಿ ಆಗ್ತಾ ಇದೆ. ಅದರ ಜೊತೆಗೆ ನೋಡಿ, ಸೂರ್ಯನ ಚಲನೆ, ಸೂರ್ಯ ಇನ್ನೂ ನಿಮಗೆ ಸಿಂಹರಾಶಿಯಲ್ಲೇ ಹೆಚ್ಚಿನ ಪ್ರಬಲವನ್ನು ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಮಂಗಳ ತುಲಾರಾಶಿಯಲ್ಲಿ, ತದನಂತರ ಮೂವ್ ಆಗುವಂಥದ್ದು 6ರಿಂದ 7ನೇ ಮನೆಗೆ. ಇದರಿಂದ ಏನಾಗುತ್ತೆ ಮಂಗಳನ ಸಂಚಾರದಿಂದ ಅಂತಂದರೆ, ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ತೇಜಿ ಕಂಡುಬರುತ್ತೆ, ಅಂದರೆ ಪ್ರಗತಿ ವೃದ್ಧಿ ಕಂಡುಬರುತ್ತೆ. ಯಾರ್ಯಾರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ, ಇಮ್ಮಿಡಿಯೇಟ್ಲಿ ಗ್ರೋತ್ ಕಂಡು ಬರುತ್ತೆ. ಸಡನ್ನಾಗಿ ನಿಮ್ಮದು ಮಟೀರಿಯಲ್ ಸಪ್ಲೈ ಮಾಡೋದಕ್ಕೆ ನಿಮ್ಗೆ ಆಗೋದಿಲ್ಲ, ಅಷ್ಟು ಪ್ರೊಡಕ್ಷನ್ ಮಾಡಬೇಕು, ಅಷ್ಟು ಡಿಮಾಂಡ್ ಬಂದ್ಬಿಡುತ್ತೆ. ವಿಶೇಷವಾಗಿ ಆಗಸ್ಟ್ 6 ಮತ್ತು 7ನೇ ತಾರೀಕಿನಿಂದ ಈ ಒಂದು ಟ್ರೆಂಡ್ ಕಂಡು ಬರುತ್ತೆ. ಹೆಚ್ಚು ಕಡಿಮೆ ನಿಮಗಿದು ಮುಂದೆ ಸಾಗುತ್ತೆ. ಎಲ್ಲಿವರೆಗೂ ಮಂಗಳ ತುಲಾರಾಶಿಯನ್ನು ದಾಟಿ ಆಗಸ್ಟ್ 6ರ ನಂತರ ಮತ್ತೆ 7ನೇ ಮನೆಯನ್ನು ಸಂಚಾರ ಮಾಡಿ ಮುಂದೆ ಹೋಗೋವರೆಗೂ ಕಂಡು ಬರುತ್ತೆ. ಮುಂದೆ ನಿಮಗೆ ಶುಕ್ರನ ಸಂಚಾರ ಏನಾಗುತ್ತೆ ಅಂತಂದರೆ ನೋಡಿ, ಆಗಸ್ಟ್ 25ಕ್ಕೆ ಸಿಂಹರಾಶಿಯನ್ನು ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡುವಂಥದ್ದು, ಅದಕ್ಕೆ ಮೊದಲನೇ ಮನೆ ಆಗುತ್ತೆ. ಆಗ ಪ್ರೀತಿ ಪ್ರಣಯ ಅಭಿವೃದ್ಧಿ ಆಗುತ್ತೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಕಂಡುಬರುತ್ತೆ. ಅದೇ ರೀತಿ ಜೀವನದಲ್ಲಿ ಒಂದು ಲ್ಯಾವಿಶ್ನೆಸ್, ಒಂದು ಸ್ಟೈಲ್ ಐಕಾನ್ ಅಂತ ಏನು ಹೇಳ್ತೀವಿ, ನೋಡಿದರೆ ಇವ್ರನ್ನ ನೋಡೇ ಬಟ್ಟೆ ಹಾಕಬೇಕು, ಚೆನ್ನಾಗಿ ಹಾಕ್ತಾರೆ, ಇದೇ ಥರ ಅಲಂಕಾರ ಮಾಡ್ಕೋಬೇಕು, ಈ ರೀತಿಯಾದಂತಹ ಲ್ಯಾವಿಶ್ನೆಸ್ಸನ್ನು ಒಂದು ಸಿಂಹರಾಶಿಗೆ ಶುಕ್ರ ಗ್ರಹ ತಂದುಕೊಡುತ್ತೆ. ಯಾಕೆಂದರೆ ಇದು 18ರಿಂದ 25ರವರೆಗೆ ಪ್ರಿಡಿಕ್ಷನ್ ಇದೆ. ನಾನು ಅರ್ಲಿಯಾಗೆ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಶುಕ್ರನಿಂದ ಈ ವಾರವೇ ನಿಮಗೆ ಒಂದು ಫ್ರೆಶ್ನೆಸ್, ಜೀವನದಲ್ಲಿ ಪ್ರಗತಿ, ಅಭಿವೃದ್ಧಿ, ಡೆವಲಪ್ಮೆಂಟ್ ಎಲ್ಲ ಕಂಡು ಬರ್ತಾ ಬರುತ್ತೆ. ಸಾಲವನ್ನು ತೀರಿಸ್ಕೋತೀರಾ, ಜೀವನದಲ್ಲಿ ಗೆಲುವು ಕಂಡು ಬರುತ್ತೆ. ನೋಡಿ ವೀಕ್ಷಕರೇ, ಸಾಲ ಮತ್ತು ಜೀವನದಲ್ಲಿ ಗೆಲುವು ಅಂತ ಬಂದಾಗ ಎರಡು ಜೋಡಿ ಪದಗಳನ್ನು ಹೇಳ್ತಾ ಇದ್ದೆ, ನಾನು ಹೇಳ್ತಿರ್ತೀನಿ ಆಗಾಗ. ಸಿಂಹರಾಶಿಯವರಿಗೆ ಜೀವನದಲ್ಲಿ 1 ರೂಪಾಯಿನೂ ಸಾಲ ಇರಬಾರ್ದು. ಸಾಲ ಅನ್ನೋ ಪದ ನಿಮ್ಮ ಡಿಕ್ಷನರಿಯಲ್ಲೇ ಇರಬಾರ್ದಪ್ಪ. ಆಮೇಲೆ ಗೆಲುವಿರಬೇಕು, ಸದಾ ಗೆಲುವಿರಬೇಕು. ನೀವು ಕೈ ಹಾಕಿದ ಕೆಲಸದಲ್ಲಿ ಎಲ್ಲ ಸಕ್ಸಸ್ ಇರಬೇಕು. ನ್ಯಾಯ, ನಿಷ್ಠೆ, ಸತ್ಯ, ಧರ್ಮದ ದಾರಿಯಲ್ಲಿ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಆ ಕೆಲಸದಲ್ಲಿ ಜಯ ಪಟ್ಟಂತ ಸಿಗಬೇಕು ಅಂತಂದರೆ ಒಂದು ವಸ್ತುವನ್ನು ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಅದು ಯಾವುದು ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇದರಲ್ಲಿ 13 ರಹಸ್ಯ ತ್ರಿಕೋನಗಳಿರುತ್ತೆ. ಒಂದೊಂದು ರಹಸ್ಯ ತ್ರಿಕೋನ ಒಂದೊಂದು ಸಮಸ್ಯೆಯಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರುತ್ತೆ. ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಮನೆಗೆ ಬರಲಿ, ನಿಮ್ಮ ಮನೆಗೆ ನೋಡಿ, ಸಾಲ ತೀರಿಸ್ತೀರಾ ಪಟ್ಟಂತ. ಸಾಲ ತೀರಿದ ಮೇಲೆ ಜೀವನ ಪರ್ಯಂತ ಸಾಲನೇ ಮಾಡೋದಿಲ್ಲ. ನೌಕರಿ, ವ್ಯಾಪಾರ, ವ್ಯವಹಾರ ಎಲ್ಲ ಒಳ್ಳೆಯ ವಿಜೃಂಭಣೆಯಿಂದ ನಡೆಯುತ್ತೆ. 100 ಜನ ನಿಮ್ಮನ್ನು ನೋಡಿ ಆಶ್ಚರ್ಯ ಪಡಬೇಕು, ಬಾಯಿ ಮೇಲೆ ಬೆರಳಿಟ್ಕೋಬೇಕು, ಏನು ಇವರು ಈ ರೀತಿ ಜೀವನ ಮಾಡ್ತಾ ಇದ್ದಾರಲ್ಲ, ಇಷ್ಟು ಇವರಿಗೆ ಶ್ರೀಮಂತಿಕೆ ಬಂತು ಅಂತ. ಅಪಾರವಾದಂಥ ಯಶಸ್ಸು, ಮನೆಗೆ ಸಂಪತ್ತು, ಸಿರಿವಂತಿಕೆ, ಜಯ ವಿಜಯ ತಂದು ಕೊಡುವಂಥ ಏಕೈಕ ವಸ್ತು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಮನೆಗೆ ತರಿಸ್ಕೊಳ್ಳಿ, ಈಗಲೇ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ದಯಮಾಡಿ ಇದನ್ನು ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ಕಾದಿರ್ತೀನಿ. ಅದೇ ರೀತಿ ವೀಕ್ಷಕರೇ, ನಿಮಗೆ ಕಚೇರಿಯಲ್ಲಿ, ವ್ಯಾಪಾರದ ಸ್ಥಳದಲ್ಲಿ, ವಿದ್ಯಾರ್ಥಿಗಳಿಗೆ, ಗೃಹಸ್ಥರಿಗೆ ಎಲ್ಲರಿಗೂ ಕೂಡ ಸಿಂಹರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿದೆ. ಗುರು ಶುಕ್ರ ಯುತಿ ಆಗ್ತಾ ಇದೆ ಕರ್ಕರಾಶಿಯಲ್ಲಿ. ಸೂರ್ಯನ ಬಲ ಇದೆ, ಶುಕ್ರನ ಬಲ ಇದೆ. ಎಲ್ಲವೂ ಕೂಡ ಈ ವಾರ ತುಂಬ ಸರಾಗವಾಗಿ ಸ್ಮೂತಾಗಿ ಹೋಗುತ್ತೆ. ಜೀವನದಲ್ಲಿ ಒಂದು ವೇಗ ಬರುತ್ತೆ. ವಿದ್ಯಾರ್ಥಿಗಳಾದರೆ ನಿಮಗೆ ಇದನ್ನು ಸ್ಟಡಿ ಮಾಡಿ ಮುಗಿಸಿದ ತಕ್ಷಣ ನಾನು ಇನ್ನೊಂದು ಲೆಸನ್ ನೋಡಬೇಕು, ಇನ್ನೊಂದು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮಿಗೆ ಟ್ರೈ ಮಾಡಬೇಕು, ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು, ಹೀಗೆ ಸ್ಪೀಡ್ನೆಸ್ ಬರುತ್ತೆ ಸಿಂಹರಾಶಿಯವರಿಗೆ. ಕಚೇರಿಯಲ್ಲೂ ಅಷ್ಟೇ, ಒಂದು ಕೆಲಸ ಮುಗಿಸ್ತೀರಾ, ಇನ್ನೊಂದು ಕೆಲಸ ತೊಗೋತೀರಾ, ಅಪ್ರಿಷಿಯೇಷನ್ ಬರುತ್ತೆ. ವ್ಯಾಪಾರಿಗಳಿಗೆ ಕಸ್ಟಮರಿಂದ ಅಪ್ರಿಷಿಯೇಷನ್ ಬರುತ್ತೆ. ಕೃಷಿಕರಿಗೆ ಹೆಚ್ಚಿನ ಇಳುವರಿ ಬರುತ್ತೆ.
ನಮ್ಮ ರೈತ ಮಿತ್ರರಿಗೆ, ರೈತ ಬಂಧುಗಳಿಗೆ ಹೆಚ್ಚಿನ ಇಳುವರಿ ತೆಗೆದುಕೊಂಡು ಒಳ್ಳೆಯ ಬೆಳೆಯಲ್ಲಿ ಲಾಭವನ್ನು ಕಾಣುತ್ತೀರಾ? ಸಿಂಹರಾಶಿಯ ರಾಜಕಾರಣಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನ ಈ ವಾರ. ನಿಮಗೆ ಪದೋನ್ನತಿ ಆಗುತ್ತೆ, ನಿಮ್ಮ ಪಾರ್ಟಿಯಲ್ಲಿ ಹೈಕ್, ಇನ್ಕ್ರಿಮೆಂಟ್ ಎಲ್ಲ ಸಿಗುತ್ತೆ. ನಿಮಗೆ ಸರ್ಕಾರಿ ನೌಕರಸ್ಥರಿಗಂತೂ ಸಿಂಹರಾಶಿಯವರಿಗೆ ಬೊಂಬಾಟ್ ಆಗಿದೆ. ಇಲ್ಲಿ ಇನ್ನೂ ಒಂದು ಮುಖ್ಯವಾಗಿ ನಾವೇನಪ್ಪ ನೋಡಬೇಕು ಅಂದರೆ ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಕಣ್ಣಿನ ಒಂದು ಸ್ವಲ್ಪ ಸಮಸ್ಯೆ ಅಂತ ತೋರಿಸ್ತಾ ಇದೆ. ಕಣ್ಣಿನ ಇನ್ಫೆಕ್ಷನ್, ಐ ಇನ್ಫೆಕ್ಷನ್ ಅಥವಾ ಕಣ್ಣು ಡ್ರೈ ಆಗೋದು, ನೀರು ಬರೋದು, ಮಡ್ರಸಾಯಿ ಅಂತ ಹೇಳ್ತಾರೆ, ಅದು ಇನ್ಫೆಕ್ಷನ್, ಕೆಂಪಗಾಗೋದು, ಕಣ್ಣೇ ಬಿಡಕ್ಕೆ ಬರಲ್ಲ, ಆ ರೀತಿಯಾದಂಥದ್ದು ಒಂದು ಸ್ವಲ್ಪ ಕಾಣಿಸುತ್ತೆ. ಅದರ ಬಗ್ಗೆ ಜಾಗ್ರತೆ ವಹಿಸಿ. ಅದರ ಜೊತೆಗೆ ನಿಮಗೆ ಹೊಟ್ಟೆ ಇಂಡೈಜೆಷನ್ ಅಂತ ತೋರಿಸ್ತಾ ಇದೆ. ಮನೆಯ ಆಹಾರಕ್ಕೆ, ನೀರಿಗೆ ಆದ್ಯತೆ ಕೊಡಿ, ಆರೋಗ್ಯವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ವೀಕ್ಷಕರೇ. ಅದೇ ರೀತಿ ಇನ್ನು ಸಿಂಹರಾಶಿಯವರಿಗೆ ರೆಮಿಡಿ ಅಂತ ಬಂದಾಗ ಜೀತ್ ಮೀಡಿಯಾದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವ ಭಕ್ತಿಗೀತೆ ಜೊತೆಗೆ ಆಂಜನೇಯನ ಪವಮಾನ ಜಗದ ಪ್ರಾಣ ಭಕ್ತಿಗೀತೆಯನ್ನು ಅಪ್ಲೋಡ್ ಮಾಡಿದ್ದೀವಿ. ಜೀತ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ, ಪವಮಾನ ಜಗದ ಪ್ರಾಣ ಮತ್ತು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎರಡೂ ಸಿಗುತ್ತೆ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈ ವಾರ ಶತ್ರು ಹಿಂದೆ ಸರಿತಾರೆ, ಶತ್ರು ಕಾಟ ಇರೋದಿಲ್ಲ. ಸ್ವಲ್ಪ ಅಲ್ಲಲ್ಲಿ ಶತ್ರು ಕಾಟ ಕಾಣಿಸುತ್ತೆ, ಬಟ್ ಪವಮಾನ ಜಗದ ಪ್ರಾಣ ಕೇಳಿದಾಗ ಶತ್ರು ಕಾಟ ಹಿಂದೆ ಸರಿಯುತ್ತೆ. ಆರ್ಥಿಕವಾಗಿ ಪ್ರಗತಿ ಬೇಕು, ಆಕಸ್ಮಿಕ ಧನಪ್ರಾಪ್ತಿ ಬೇಕು, ನಿಮಗೆ ಹೆಚ್ಚಿನ ಹಣದ ಹರಿವು ಬೇಕು ಅಂದರೆ ಭಾಗ್ಯದ ಲಕ್ಷ್ಮಿ ಕೇಳಿ, ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಇನ್ನು ಸಿಂಹರಾಶಿಯವರಿಗೆ ಬಂಗಾರದ ಬಣ್ಣ ಶುಭ, ಪೂರ್ವ ದಿಕ್ಕು ಶುಭ, ನಂಬರ್ 1, 5 ಶುಭ ಇರುತ್ತೆ. ಭಾನುವಾರ ಮಂಗಳವಾರ ಶುಭ ಇರುತ್ತೆ. ಇನ್ನು ಒಂದು ಬೀಜ ಮಂತ್ರವನ್ನು ಹೇಳ್ಕೊಡ್ತೀನಿ, ಸೂರ್ಯನ ಬೀಜ ಮಂತ್ರ. ಪ್ರತಿ ವಾರ ಸಿಂಹರಾಶಿಯವರಿಗೆ ನಾನು ಸೂರ್ಯನ ಆರಾಧನೆ ತಪ್ಪದೇ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಈ ವಾರ ವಿಶೇಷವಾಗಿ ನಿಮಗೆ ಒಂದು ವಿಭಿನ್ನವಾದ, ವಿಶಿಷ್ಟ ಮತ್ತು ಪವರ್ಫುಲ್ ಆದಂಥ ಸೂರ್ಯ ಮಂತ್ರ ಹೇಳ್ಕೊಡ್ತೀನಿ. ಇದನ್ನು ಈ ವಾರ ಪೂರ್ತಿ ಬೆಳಗ್ಗೆ 108 ಸಲ ಪಠಣೆ ಮಾಡಿ ನೋಡಿ ಸಿಂಹರಾಶಿಯವರು ಹೇಗೆ ಗೆಲುವಿರುತ್ತೆ ಅಂತ. ಓಂ ಹರಾಂ ಹರೀಂ ಹರೌಂ ಸಹ ಸೂರ್ಯಾಯ ನಮಃ. ಇನ್ನೊಂದು ಸಲ ಹೇಳ್ತೀನಿ, ಬರ್ಕೊಳ್ಳಿ. ಓಂ ಹರಾಂ ಹರೀಂ ಹರೌಂ ಸಹ ಸೂರ್ಯಾಯ ನಮಃ. ಇನ್ನು ಭಾನುವಾರ, ಈ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಭಾನುವಾರಗಳಲ್ಲಿ ಕೆಂಪು ಮಣ್ಣಿನ ಹಣತೆಯಲ್ಲಿ ಒಂದು ದೀಪವನ್ನು ನೀವು ಮನೆಯಿಂದ ಹೊರಗೆ ಸೂರ್ಯ ದೇವರ ಹೆಸರಲ್ಲಿ ಬೆಳಗಿಸಿಟ್ರೆ ಈ ವಾರ ಪೂರ್ತಿ ಶತ್ರುಕಾಟದಿಂದ ಮುಕ್ತಿಯನ್ನು ಪಡಿತೀರ. ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಪಠಣೆ ಮಾಡೋದು ಶುಭ ಈ ವಾರ. ಇನ್ನು ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನದಲ್ಲಿ ಒಂದು 100, 200 ಅಥವಾ 1/4 kg, 250 ಗ್ರಾಮ್, ಅರ್ಧ kg, 1 kg ಬೆಲ್ಲವನ್ನು ಸಮರ್ಪಣೆ ಮಾಡೋದ್ರಿಂದ ಈ ವಾರ ಹೆಚ್ಚಿನ ಒಂದು ಗುಡ್ ನ್ಯೂಸ್ಗಳು ನಿಮಗೆ ಕಾದಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ನೋಡಿ, ಬುಧ ನೇರವಾಗಿ ಚಲನೆಯನ್ನು ಆರಂಭ ಮಾಡುವಂಥದ್ದು ರೆಟ್ರೋಗ್ರೇಡ್ ಆಗಿತ್ತು. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಕಮ್ಯುನಿಕೇಷನ್ನಲ್ಲಿ ಕ್ಲಿಯರಿಟಿ ಬರುತ್ತೆ, ಆದರೆ ಒಂದು ಸ್ವಲ್ಪ ಹೆಸಿಟೇಷನ್ ಇರುತ್ತೆ. ಇದನ್ನು ಮಾಡಲಾ ಬೇಡವಾ, ಇದನ್ನು ಮಾಡಿದರೆ ಜಯ ಸಿಗುತ್ತಾ ಇಲ್ವಾ, ಅವ್ರನ್ನ ಕೇಳಲಾ ಬೇಡವಾ, ನಮ್ಮ ಮ್ಯಾನೇಜರ್ಗೆ ಈ ಪ್ರೆಸೆಂಟೇಷನ್ ತೋರಿಸೋದ ಬೇಡವಾ, ಅಥವಾ ಇದನ್ನು ಕೆಲಸಕ್ಕೆ ಕೈ ಹಾಕ್ಲಾ ಬೇಡ, ಈ ಸೈಟ್ ನೋಡೋದ ಬೇಡವಾ, ಈ ಗಾಡಿ ಕೊಂಡ್ಕೊಳ್ಳೋದ ಬೇಡವಾ, ಈ ರೀತಿಯಾದಂಥ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಈ ವಾರ ಕನ್ಯಾ ರಾಶಿಯವ್ರಿಗಿರುತ್ತೆ. ಇದೇ ನಿಮಗೆ ಈ ವಾರ ಜಗಳಕ್ಕೂ ಕೂಡ ಮೂಲ ಆಗಬಲ್ಲದು. ನಿಮ್ಮ ದಾಂಪತ್ಯದಲ್ಲಿ ಕೂಡ ವಿರಸಕ್ಕೆ ಇದು ಕಾರಣ ಆಗುತ್ತೆ. ಸೊ ಪ್ಲೀಸ್, ನೀವು ಕನ್ಯಾ ರಾಶಿಯವರು ಓಪನ್ ಅಪ್ ಆಗಿರಬೇಕು ಈ ವಾರ. ನಿಮ್ಮ ಮೆಂಟಲಿ ಕ್ಲಿಯರಿಟಿ ಬಹಳ ಮುಖ್ಯ ಆಗುತ್ತೆ. ಮನಸ್ಸಲ್ಲಿ ಇಟ್ಕೊಂಡು ಮತ್ತೊಂದು ಮಾತಾಡೋದು, ಮನಸ್ಸಲ್ಲಿ ಮಂಡಿಗೆ ತಿನ್ನೋದು ಅಂತ ಹೇಳ್ತಾರೆ, ಗಾದೆ ಮಾತಿದೆ, ಆ ಥರ ಬೇಡ. ಕ್ಲಿಯರ್ ಆಗಿರಿ, ಕಮ್ಯುನಿಕೇಷನ್ ಕ್ಲಿಯರ್ ಆಗಿ ಮಾಡಿ, ಅಂದರೆ ಜಗಳಗಳು, ಮನಸ್ತಾಪಗಳು ತಪ್ಪುತ್ತೆ. ಈ ವಾರ ಒಂದು ಅಂತಂದರೆ ಕನ್ಯಾ ರಾಶಿಯವರಿಗೆ ಶತ್ರು ಕಾಟ ವಿಪರೀತ ಉನ್ನತ ಮಟ್ಟದಲ್ಲಿ ಇರುತ್ತೆ. ತುಂಬ ಟಾರ್ಚರ್ ಕೊಡ್ತಾರೆ, ತುಂಬ ಹಿಂಸೆ ಕೊಡ್ತಾರೆ ಶತ್ರುಗಳು ನಿಮಗೆ. ಜಾಗೃತೆಯಾಗಿರಿ. ನಿಮ್ಮ ಸಂಬಂಧಿಕರಲ್ಲಿ, ನೆರೆಹೊರೆಯವರಲ್ಲಿ, ನೇಬರ್ಸಲ್ಲಿ, ಕಚೇರಿಯಲ್ಲಿ, ಕೆಲಸದ ಸ್ಥಳದಲ್ಲಿ ಶತ್ರುಗಳ ಮೇಲೆ ಕಣ್ಣಿಟ್ಟಿರಿ. ಏನಾದರೂ ಮಾಡಿ ನಿಮ್ಮನ್ನು ಬಯಸುವಂತಹ, ನಿಮ್ಮ ಕಾಲು ಎಳೆಯುವಂತಹ, ನಿಮ್ಮನ್ನು ಡಿಮೋಟಿವೇಟ್ ಮಾಡುವಂತಹ, ಡಿಗ್ರೇಡ್ ಮಾಡುವಂತಹ ಒಂದು ಹುನ್ನಾರ ಮಾಡ್ತಿರ್ತಾರೆ. ಶತ್ರುಗಳ ಬಗ್ಗೆ ಗಮನ ಇಟ್ಟಿರಬೇಕಾಗುತ್ತೆ. ಅದೇ ರೀತಿ ವಿಶೇಷವಾಗಿ
ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಆಲಸ್ಯ ಬರುತ್ತೆ, ಅದನ್ನು ತೊಡೆದು ಮುಂದೆ ಬಂದರೆ ಒಳ್ಳೆಯದಾಗುತ್ತೆ. ಆರೋಗ್ಯ ಅಂತ ನೋಡಲಿಕ್ಕಾಗಿ ಈ ವಾರ ನಿಮಗೆ ಚಂದ್ರನ ಚಲನೆಯಿಂದ ಒಂದು ಸ್ವಲ್ಪ ಆಂಗ್ಸೈಟಿ, ಸಿಟ್ಟು, ಇದ್ದಕ್ಕಿದ್ದಂತೆ ಬೇರೆಯವ್ರ ಮೇಲೆ ಕೂಗಾಡುವಂಥದ್ದು ಇಂಥದ್ದೆಲ್ಲ ಸಂದರ್ಭ ಇರುತ್ತೆ. ಇದರಿಂದ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಈಶ್ವರನ ಆರಾಧನೆ ಮಾಡಬೇಕು. ಪ್ರತಿದಿನ ಬೆಳಗ್ಗೆ 108 ಸಲ ಓಂ ನಮಃ ಶಿವಾಯ ಹೇಳಿ. ಈ ವಾರ ಪೂರ್ತಿ ಒಳ್ಳೆಯದಾಗುತ್ತೆ. ಅದೇ ರೀತಿ ಜೀವನದಲ್ಲಿ ಯಾವ ಸೋಲಾಗಲಿ ಸಮಸ್ಯೆ ಆಗಲಿ ಬರಬಾರ್ದು. ವಿಶೇಷವಾಗಿ ಈ ರಾಶಿಯವರಿಗೆ ಅಂದರೆ ಕನ್ಯಾ ರಾಶಿಯವರಿಗೆ ಜೀವನ ಪೂರ್ತಿ ಸಾಲ ಮಾಡಬಾರ್ದು, ಕೈಯಲ್ಲಿ ಹಣ ಇಟ್ಕೊಂಡು ಜೀವನ ಮಾಡಬೇಕು. ಜೀವನ ಪೂರ್ತಿ ಗೆಲುವಿರಬೇಕು ಅಂತಂದರೆ ಒಂದು ವಸ್ತುವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥದ್ದು. ಇದರಲ್ಲಿ ರಹಸ್ಯ 13 ಒಂದು ತ್ರಿಕೋನಗಳಿದೆ. ಒಂದೊಂದು ತ್ರಿಕೋನ ನಿಮ್ಮನ್ನು ಒಂದೊಂದು ಸಮಸ್ಯೆಯಿಂದ ಹಾಗೆಯೇ ಹೊರಗಡೆ ಕರ್ಕೊಂಡ್ಬರುತ್ತೆ. ಮತ್ತೆ ಆ ಸಮಸ್ಯೆ ಜೀವನ ಪರ್ಯಂತ ಕಾಣೋದೇ ಇಲ್ಲ. ಉದಾಹರಣೆಗೆ ನೀವು ಸಾಲ ಇದು ಬಂದ ಮೇಲೆ ಸಾಲ ತೀರಿಸ್ತೀರಾ. ಸಾಲ ತೀರಿಸಿದ ಮೇಲೆ ಇನ್ನು ಜೀವನ ಪರ್ಯಂತ ಸಾಲನೇ ಮಾಡೋದಿಲ್ಲ, ಕೈಯಲ್ಲಿ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ಅಂಥ ಆಶೀರ್ವಾದ ಕೊಡುವಂಥ ವಸ್ತು. ಇದನ್ನು ಮನೆಗೆ ತರಿಸ್ಕೋಬೇಕಾ ವೀಕ್ಷಕರೇ? ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ. ನಿಮ್ಮ ಕಮರ್ಷಿಯಲ್ ಪ್ಲೇಸಲ್ಲಿ ಇಟ್ಟು ಪೂಜೆ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಇದಕ್ಕೆ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ 30 ರಿಂದ 45 ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ನಿಮಗೆ ಈ ವಾರ ಲೈಟ್ ಗ್ರೀನ್ ಕಲರ್ ಮತ್ತು ಸ್ಕೈ ಬ್ಲೂ ಶುಭ ತರುತ್ತೆ. ನಾರ್ತ್ ವೆಸ್ಟ್ ನೋಡಿ, ನಿಮಗೆ ವಿಶೇಷವಾಗಿ ವಾಯುವ್ಯ ದಿಕ್ಕು ಶುಭ ಇರುತ್ತೆ. 5, 6, 23 ಶುಭ. ಬುಧವಾರ ಮತ್ತು ಶನಿವಾರ ಶುಭ ಕೊಡುತ್ತೆ. ಜೀತ್ ಮೀಡಿಯಾದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತು ಆಂಜನೇಯನ ಒಂದು ಅದ್ಭುತವಾದಂಥ ಪವಮಾನ ಜಗದ ಪ್ರಾಣ ಈ 2 ಗೀತೆಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಇವನ್ನು ನೀವು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಶತ್ರು ಕಾಟ ಹಿಮ್ಮೆಟ್ಟುತ್ತೆ, ಆರ್ಥಿಕ ಪ್ರಗತಿಯಾಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದೇ ರೀತಿ ವಿಶೇಷವಾಗಿ ಈ ವಾರ ನಿಮಗೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ನಿದ್ರಾಹೀನತೆ, ರೆಸ್ಟ್ಲೆಸ್ನೆಸ್, ಆಮೇಲೆ ಒಂಚೂರು ಡಿಪ್ರೆಷನ್ನು, ಆತಂಕ ಇವೆಲ್ಲ ಕಾಡುತ್ತೆ. ಯಾರ್ಯಾರು ಚಿಕಿತ್ಸೆ ತಗೋತಾ ಇದ್ದೀರಿ ನಿಲ್ಲಿಸೋದು ಬೇಡ. ಚಂದ್ರನ ಆರಾಧನೆ, ಹನುಮಂತ ಆಂಜನೇಯನ ಆರಾಧನೆ, ಪವಮಾನ ಜಗದ ಪ್ರಾಣ, ಲಕ್ಷ್ಮೀ ದೇವಿಯ ಆರಾಧನೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಸ್ತೋತ್ರಗಳನ್ನು ಕೇಳಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಹಾಗೆ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಸೋಂಪು ಕಾಳು ಅಂತ ಸಿಗುತ್ತೆ. ಈ ಹೋಟೆಲಲ್ಲೆಲ್ಲ ಇಟ್ಟಿರ್ತಾರೆ, ತಿಂಡಿ ತಿಂದಮೇಲೆ ನೀವು ಬಾಯಿಗೆ ಹಾಕೊಂಡು ಬರ್ತೀರಲ್ಲ, ಮದುವೆ ಫಂಕ್ಷನಲ್ಲೆಲ್ಲ ಸೋಂಪು, ಬಡೆ ಸೊಪ್ಪು ಅಂತ ಹೇಳ್ತಾರೆ. ಅದನ್ನು ಮನೆಯಿಂದ ಹೊರಗಡೆ ಹೊರಡ್ಬೇಕಾದ್ರೆ ಇಷ್ಟೇ ಬಾಯಿಗೆ ಹಾಕ್ಕೊಂಡು ತಿಂತ ಹೊರಗಡೆ ಹೊರಡೋದ್ರಿಂದ ಶತ್ರು ಕಾಟ 0 ಆಗುತ್ತೆ, ನಿಮ್ಮ ಕೈ ಮೇಲಾಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಗ್ರಹಚಾರದ ಸಂಚಾರವನ್ನು ನೋಡಲಿಕ್ಕಾಗಿ ನೋಡಿ, ಬುಧ ನೇರ ಸಂಚಾರದಲ್ಲಿ ಬರುತ್ತೆ. ನಿಮಗೆ ಕಮ್ಯುನಿಕೇಷನ್ ಎಷ್ಟು ಸರಳ ಮಾಡಿಕೊಡುತ್ತೆ ಅಂತಂದರೆ, ಯಾವೆಲ್ಲ ತುಲಾರಾಶಿಯ ಜಾತಕರು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಿ, ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಧಾರಾವಾಹಿ, ಸಿನಿಮಾ, ಶೈಕ್ಷಣಿಕ ಟೀಚಿಂಗ್ ಪ್ರೊಫೆಸರ್ ಇದ್ದೀರಿ, ಟೀಚರ್ ಇದ್ದೀರಿ, ನಾನ್ ಟೀಚಿಂಗಲ್ಲಿದ್ದೀರಿ, ಕಮ್ಯುನಿಕೇಷನ್ ಮಾತ್ರ ನಿಮ್ಮದು ಅದ್ಭುತವಾಗಿ ಪ್ರಗತಿಯಾಗುತ್ತೆ. ಇದರಿಂದ ನಿಮಗೆ ಧನಾಗಮನ ಆಗುತ್ತೆ, ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ, ನಿಮ್ಮ ಕಚೇರಿಯಲ್ಲಿ ನಿಮಗೆ ಅಪ್ರಿಷಿಯೇಷನ್ ಸಿಗುತ್ತೆ, ವ್ಯಾಪಾರ ವ್ಯವಹಾರ ದುಪ್ಪಟ್ಟಾಗುತ್ತೆ, ಎಲ್ಲವೂ ಒಳಿತಾಗುತ್ತೆ. ತುಲಾರಾಶಿಯವ್ರಿಗಂತೂ ಅದ್ಭುತವಾದಂಥ ವಾರ. ತುಲಾರಾಶಿಯವರಿಗೆ ನಾನೊಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಜೀವನದಲ್ಲಿ ಇದೇ ಥರ ಸಿಹಿಯನ್ನು ಊಟ ಮಾಡಬೇಕು, ಪ್ರತಿದಿನ ನಿಮ್ಮ ಜೀವನದಲ್ಲಿ ಗೆಲುವಿರಬೇಕು, ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ ಇರಬಾರ್ದು, ಸೋಲು ಅನ್ನೋದು ನಿಮ್ಮ ಜೀವನದಲ್ಲಿ ಇರಬಾರ್ದು ಅಂದರೆ ದಯಮಾಡಿ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಜೀವನದಲ್ಲಿ 1 ರೂಪಾಯಿನೂ ಕೂಡ ಸಾಲ ಇರೋದಿಲ್ಲ. ಸಾಲವನ್ನು ಬೇರ್ ಸಮೇತ ಬುಡ ಸಮೇತ ಕಿತ್ತಿ ಹಾಕುತ್ತೆ. ಒಂದು ಸಲ ಇದನ್ನು ತಂದು ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಸಾಲ ತೀರುತ್ತೆ. ಇನ್ನು ಜೀವನ ಪರ್ಯಂತ ಸಾಲನೇ ಮಾಡೋದಿಲ್ಲ, ಕೈಯಲ್ಲಿ ಹಣ ಇಟ್ಕೊಂಡು ಜೀವನ ಮಾಡ್ತೀರ. ಅದರ ಜೊತೆಗೆ ನಿಮಗೆ ಜೀವನದಲ್ಲಿ ಪ್ರತಿದಿನ ಪ್ರತಿಕ್ಷಣ ಗೆಲುವಾಗ್ತಾ ಹೋಗುತ್ತೆ. ಸಂತಾನ ಪ್ರಾಪ್ತಿ ಬೇಕಾ, ಆರೋಗ್ಯ ಬೇಕಾ, ಐಶ್ವರ್ಯ, ಮನೆ, ವಾಹನ, ಒಂದು ವೈಭೋಗಯುತ ಜೀವನ
ಅಕ್ಷಯ ಪಾತ್ರೆ ಇದು, ಕೇಳಿದ್ದನ್ನು ಕೊಡುವಂಥದ್ದು. ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಸ್ಕ್ರೀನ್ ಮೇಲೆ ಕಾಣುವಂತಹ ಅಧಿಕೃತ ನಂಬರಿಗೆ ಮಾತ್ರ ಮೆಸೇಜ್ ಮಾಡಿ, ಬೇರೆ ನಂಬರಿಗೆ ವಾಟ್ಸಪ್ ಮಾಡಬೇಡಿ. ಈಗ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೀವಿ, ಶ್ರೀಚಕ್ರ ಬೇಕು ಅಂತ ಆ ನಂಬರಿಗೆ ಮಾತ್ರ ವಾಟ್ಸಪ್ ಮಾಡಿ, ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ವೀಕ್ಷಕರೇ. ಈಗ ಇನ್ನು ವೃತ್ತಿಯಲ್ಲೂ ಕೂಡ ಚೆನ್ನಾಗಿರುತ್ತೆ ನಿಮಗೆ, ವ್ಯಾಪಾರ ವ್ಯವಹಾರ ಆಗಲಿ ಎಲ್ಲ ಹೇಳಿದ್ದೀನಿ, ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಚೆನ್ನಾಗಿರುತ್ತೆ. ಆದರೆ ಒಂದು ವಿಷಯ ಏನು ಅಂತಂದರೆ, ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಆಡ್ತಾ ಏನೋ ಒಂದು ಮಾತಾಡಿ ನಿಮ್ಮ ಎದುರುಗಡೆ ಇರುವಂಥ ಸಂಗಾತಿಗೆ ಮನಸ್ಸಿಗೆ ನೋವಾಗಿ ಅವರು ತವ್ರ ಮನೆಗೆ ಹೊರಟು ಬಿಡುವಂಥದ್ದು, ಅಥವಾ ತೀರಾ ಸೀರಿಯಸ್ ಆಗುವಂತಹ ಜಗಳದ ಮಟ್ಟಿಗೆ ಹೋಗುವಂಥದ್ದಿದೆ. ಹಾಗಾಗಿ ತುಲಾರಾಶಿಯವರು ಈ ವಾರ ಕಮ್ಯುನಿಕೇಷನ್ನಲ್ಲಿ ಬಹಳ ಜಾಗೃತೆಯಾಗಿರಬೇಕು. ನಿಮ್ಮ ಮಾತು ಎದುರುಗಡೆ ಇರುವವರ ಮನಸ್ಸು ನೋಯಿಸಬಾರ್ದು, ಆ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಅದೊಂದು ಅಲರ್ಟ್ ಆಗಿರಿ. ಇನ್ನು ಹೆಲ್ತ್ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಈ ವಾರ ಒಂಚೂರು ತಲೆಗೆ ಸಂಬಂಧಿಸಿದಂತಹ ನೋವು, ಮೈಗ್ರೇನು, ಈ ರೀತಿಯಾದಂತಹ ಯಾವುದೋ ಒಂದು ನರಕ್ಕೆ ಸಂಬಂಧಿಸಿದಂತಹ ಒಂಚೂರು ಜಾಡ್ಯ ಕಾಡಬಹುದು. ಇಗ್ನೋರ್ ಮಾಡಬೇಡಿ, ತಕ್ಷಣ ವೈದ್ಯರಲ್ಲಿಗೆ ಹೋಗಿ ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಈ ವಾರ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಶುಕ್ರನ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಬೇಕು. ಅದಕ್ಕೋಸ್ಕರ ಜೀತ್ ಮೀಡಿಯಾದಲ್ಲಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಪ್ಲೋಡ್ ಮಾಡಿದ್ದೀವಿ ಭಕ್ತಿಗೀತೆ, ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಇನ್ನು ಆಂಜನೇಯನ ಕೃಪೆಯೂ ಬೇಕು, ಬೆಳಗ್ಗೆ ಸಂಜೆ ಪವಮಾನ ಜಗದ ಪ್ರಾಣ ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ, ಅದನ್ನು ಕೇಳಿ, ಒಳ್ಳೆಯದಾಗುತ್ತೆ. ಈ ವಾರ ತುಲಾರಾಶಿಯವರಿಗೆ ಬೂದು ಬಣ್ಣ ಶುಭ ಕೊಡುತ್ತೆ. ಈಶಾನ್ಯ ದಿಕ್ಕು ನಿಮಗೆ ಅತ್ಯಂತ ಶುಭ. ನಂಬರ್ 6, ನಂಬರ್ 9 ಶುಭ ಇರುತ್ತೆ. ಬುಧವಾರ ಮತ್ತು ಶನಿವಾರ ಅತ್ಯಂತ ಶುಭ. ತುಲಾರಾಶಿಯವರು ಈ ವಾರ ಸಾಧ್ಯ ಆದಷ್ಟು ಬಿಳಿಯ ಬಣ್ಣದ ಹ್ಯಾಂಡ್ ಕರ್ಚೀಪನ್ನು ಯೂಸ್ ಮಾಡಿ, ನಿಮ್ಮ ಜೇಬಲ್ಲಿ ಅಥವಾ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ. ಸ್ತ್ರೀಯರಾದರೆ ವ್ಯಾನಿಟಿ ಬ್ಯಾಗಲ್ಲಿ ಬಿಳಿಯ ಬಣ್ಣದ ಕರ್ಚೀಪ್ ಇಟ್ಕೊಳ್ಳಿ. ಅದನ್ನು ಯೂಸ್ ಮಾಡೋದು ಬೇಡ, ಅದು ಸಾಂಕೇತಿಕವಾಗಿ, ಯಾಕೆಂದರೆ ಶುಕ್ರನ ಆಶೀರ್ವಾದ ಪಡೆಯೋದಕ್ಕೆ. ಮತ್ತೆ ಬೇಕಾದ್ರೆ ಕಂಟಿನ್ಯೂ ಮಾಡ್ಕೋಬೋದು, ನೆಕ್ಸ್ಟ್ ವಾರ ಒಗೆದು ಅದನ್ನು ಯೂಸ್ ಮಾಡ್ಕೋಬೋದು. ಆದರೆ ಯೂಸ್ ಮಾಡ್ಕೊಳ್ಳೋದು ಅಂದರೆ ವ್ಯಾನಿಟಿ ಬ್ಯಾಗು ನಿಮ್ಮ ಜೇಬಲ್ಲೇ ಇಟ್ಕೋಬೇಕೇ ಹೊರತಾಗಿ ಅದನ್ನು ನಾವು ಒರೆಸ್ಕೊಳ್ಳೋದಕ್ಕೆ ಯೂಸ್ ಮಾಡಬಾರ್ದು. ಆ ಕರ್ಚೀಪ್ 41 ದಿವಸ ನೋಡಿ, ಇದು ಪ್ರಿಡಿಕ್ಷನ್ ನಾನು ಯಾವ ಡೇಟಿಂದ ಕೊಡ್ತಾ ಇದ್ದೀನಪ್ಪ ನಿಮಗೆ ಅಂತಂದರೆ ಆಗಸ್ಟ್ 18ರಿಂದ 41 ದಿವಸ ಬಿಳಿಯ ಬಣ್ಣದ ಹ್ಯಾಂಡ್ ಕರ್ಚೀಪನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದನ್ನು ನೀವು ತೆಗೆದು ನೀವು ನಿಮ್ಮ ಪರ್ಸನಲ್ ಯೂಸ್ಗೆ ಬಳಸ್ಕೋಬೋದು. ಇದು ನಿಮಗೆ ಒಂದು ಗುಡ್ ನ್ಯೂಸನ್ನು ಶೀಘ್ರವಾಗಿ ಎಳೆದು ತರುತ್ತೆ. 41 ದಿವಸ ಆದಮೇಲೆ ತುಲಾರಾಶಿಯವರು ಕಮೆಂಟ್ ಮಾಡ್ತೀರಾ, ಬರೆದಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಹೆಚ್ಚಿನ ಫಲ ಪಡಿಬೇಕು ತುಲಾರಾಶಿಯವರು ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಜೀತ್ ಮೀಡಿಯಾದಲ್ಲಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಮತ್ತು ಪವಮಾನ ಜಗದ ಪ್ರಾಣ ಅಪ್ಲೋಡ್ ಆಗಿದೆ, ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಸೂರ್ಯ 10ನೇ ಮನೆಗೆ ಬಂದಿರುವಂಥದ್ದು. ಈ 10ನೇ ಮನೆಗೆ ಬಂದಿರುವಂಥದ್ದು ನಿಮ್ಮ ಕರಿಯರ್ ಗ್ರೋತ್ ತೋರಿಸುತ್ತೆ, ಒಂದು ಅಥಾರಿಟಿ ತೋರಿಸುತ್ತೆ, ಒಂದು ಜಯ ವಿಜಯ ತೋರಿಸುತ್ತೆ. ಚಂದ್ರ ನೋಡಿ, ಕರ್ಕದಿಂದ ಸಿಂಹದವರೆಗೆ 9, 10, 11ನೇ ಮನೆಗೆ ಮೂವ್ ಆಗುತ್ತೆ ಚಂದ್ರ. ನಿಮಗೆ ಅದೃಷ್ಟ ಬರುತ್ತೆ, ಬರೆದಿಟ್ಕೊಳ್ಳಿ. ಈ ವಾರ ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಹೊಸ ಕೆಲಸ ಸಿಗುತ್ತೆ, ಮದುವೆ ಸೆಟ್ ಆಗುತ್ತೆ, ಸೈಟ್ ಕೊಂಡ್ಕೊಳ್ತೀರಾ, ವಾಹನ ಬುಕ್ ಮಾಡ್ಕೊಳ್ತೀರಾ, ಅಭಿವೃದ್ಧಿ ಆಗುತ್ತೆ. ಇನ್ನು ನೋಡಿ, ಮಂಗಳ ಮಿಥುನದಲ್ಲಿ 8ನೇ ಮನೆ, ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಅಂದರೆ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಸೆನ್ಸ್ ನಿಮ್ಮಲ್ಲಿ ಒಂದು ಪರಿವರ್ತನೆ, ಬದಲಾವಣೆ, ಒಂದು ಒಳಿತು ಅಂದರೆ ಒಂದು ಗೆಲುವಿನ ದಾರಿಯಲ್ಲಿ ನೀವು ಸಾಕ್ತೀರ. ಇದ್ದಕ್ಕಿದ್ದಂತೆ ಟ್ರಾನ್ಸ್ಫರ್ ಕೂಡ ಆಗ್ಬೋದು ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ನಿಮಗೆ ಇಷ್ಟನೋ ಇಷ್ಟ ಇಲ್ಲದೇನೋ ಆ ಊರಿಗೆ, ಇಲ್ಲಪ್ಪ ನಾನು ತುಂಬ ದಿವಸದಿಂದ ಕಾಯ್ತಾ ಇದ್ದೆ, ಆ ಊರಿಗೆ ಟ್ರಾನ್ಸ್ಫರ್ ಬೇಕು ಅಂತ ಆಯಿತು ಅಂತಲೂ ಆಗ್ಬೋದು, ಅಥವಾ ಅಯ್ಯೋ ಈ ಊರಿಗೆ ಯಾಕಪ್ಪ ಟ್ರಾನ್ಸ್ಫರ್ ಆಯಿತು ಅಂತಲೂ ಆಗ್ಬೋದು. ಒಟ್ಟಲ್ಲಿ ಸ್ಥಳ ಬದಲಾವಣೆ ಈ ವಾರ ತೋರಿಸ್ತಾ ಇದೆ. ಅಥವಾ ಬಾಡಿಗೆ ಮನೆಯಲ್ಲಿರೋರು ಬೇರೆ ಬಾಡಿಗೆ ಮನೆಗೆ ಹೋಗ್ಬೋದು, ಅಥವಾ ಬಾಡಿಗೆ ಮನೆಯಲ್ಲಿರೋರು ಮನೆ ಕಟ್ಕೊಂಡು ಹೋಗ್ಬೋದು. ಈ ವಾರ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲ ತೋರಿಸ್ತಾ ಇದೆ. ಗುರುವಿನ ಸಂಚಾರ ಕರ್ಕ ರಾಶಿಯಲ್ಲಿ 9ನೇ ಮನೆಯಲ್ಲಿ ಒಂದು ವಿಶೇಷವಾದಂಥ ಹೈಯರ್ ಲರ್ನಿಂಗ್ ಅಂತ ತೋರಿಸ್ತಾ ಇದೆ. ಪುಣ್ಯಕ್ಷೇತ್ರಗಳಿಗೂ ಕೂಡ ನೀವು ಭೇಟಿ ಕೊಡಬಹುದು. ಅದೇ ರೀತಿ ಶುಕ್ರನ ಸಂಚಾರ ನಿಮಗೆ ಅದೃಷ್ಟ, ಫಾರ್ಚೂನ್, ಟ್ರಾವೆಲ್ಸ್, ವಿಮಾನಯಾನ ಅಂತ ತೋರಿಸ್ತಾ ಇದೆ. ಡೊಮೆಸ್ಟಿಕ್ ಆಗಿಯೂ ಕೂಡ ನೀವು ವಿಮಾನದಲ್ಲಿ ಪ್ರಯಾಣ ಮಾಡಬಹುದು, ಅಥವಾ ವಿದೇಶಗಳಿಗೂ ಕೂಡ ಹೋಗ್ಬೋದು ಅಂತ ತೋರಿಸ್ತಾ ಇದೆ. ಕರಿಯರ್, ಪ್ರೊಫೆಷನ್
ವೆಲ್ತ್, ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಒಂದೇ ಒಂದು ಅಂತಂದರೆ ಹೆಲ್ತ್ ಅಂತ ಬಂದಾಗ ಮಂಗಳ 8ನೇ ಮನೆಗೆ ಬಂದಿರೋದ್ರಿಂದ ಓವರ್ ಸ್ಟ್ರೆಸ್ ಇರುತ್ತೆ, ತಲೆನೋವು ಇರುತ್ತೆ, ಡೈಜೆಷನ್ ಇಂಡೈಜೆಷನ್ಗೆ ಅದು ದಾರಿ ಮಾಡಿಕೊಡುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ ವೀಕ್ಷಕರೇ. ವೆಲ್ತ್ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ, ಅಂದರೆ ಹಣಕಾಸು, ಅಭಿವೃದ್ಧಿ, ಅಬಂಡೆನ್ಸ್ ಸದಾ ನಿಮ್ಮ ಮನೆಯಲ್ಲಿರಬೇಕು. ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಹಣ ಸದಾ ನಿಮ್ಮ ಒಂದು ಜೇಬಲ್ಲಿ, ಪರ್ಸಲ್ಲಿ, ತಿಜೋರಿಯಲ್ಲಿ, ಬ್ಯಾಂಕ್ ಬ್ಯಾಲೆನ್ಸಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಯಾಕೆಂದರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದ್ದಲ್ಲಿ ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುತ್ತೆ. ಮನೆಯಲ್ಲಿಟ್ಟು ಪೂಜೆ ಮಾಡಿ, ನಿಮ್ಮ ಒಂದು ವ್ಯಾಪಾರ ವ್ಯವಹಾರದ ಸ್ಥಳದಲ್ಲಿಟ್ಟು ಪೂಜೆ ಮಾಡಿ, ನಿಮಗೆ ಅಬಂಡೆನ್ಸನ್ನು ಕೊಡುತ್ತೆ, ವೆಲ್ತ್, ಹೆಲ್ತ್ ಎಲ್ಲವನ್ನು ಕೊಡುತ್ತೆ. ಇದನ್ನು ಈಗಲೇ ಮನೆಗೆ ತರಿಸಿ ಬುಕ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಗುರುಗಳು ಹೇಳಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಮಗೂ ಬೇಕು, ನಮಗೂ ಒಳಿತಾಗಬೇಕು, ನಮಗೆ ಕಳಿಸ್ಕೊಡಿ ಅಂತ ಹೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಮ್ಮ ತಂಡ ನಿಮ್ಮ ಹೆಸರಲ್ಲಿ 30ರಿಂದ 45 ದಿವಸ ಪೂಜೆಗಿಟ್ಟು ಇದನ್ನು ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡುತ್ತೆ ವೀಕ್ಷಕರೇ. ಈ ವಾರ ನಿಮಗೆ ಮೆರೂನ್ ಕಲರ್ ಶುಭ ತರುತ್ತೆ. ಅದೇ ರೀತಿ ಕ್ರಿಮ್ಸನ್ ರೆಡ್ ಕಲರ್ ಅಂತ ಹೇಳ್ತಾರೆ, ಅದು ಶುಭ ಕೊಡುತ್ತೆ. ನಾರ್ತ್ ವೆಸ್ಟ್ ನೋಡಿ, ವಿಶೇಷವಾಗಿ ವಾಯುವ್ಯ ದಿಕ್ಕು ಶುಭ. 9-27 ಶುಭ ಕೊಡುವಂಥ ನಂಬರ್ಗಳು, ಲಕ್ಕಿ ನಂಬರ್ಗಳು. ಇನ್ನು ಮಂಗಳವಾರ, ಗುರುವಾರ ಶುಭ ತರುತ್ತೆ. ಓಂ ಕೇತುವೆ ನಮಃ ರಹಸ್ಯ ಮಂತ್ರ ಹೇಳ್ತಾ ಇದ್ದೀನಿ ಈ ವಾರ. ಇದನ್ನು ಜೋರಾಗಿ ಬಾಯ್ಬಿಟ್ಟು ಹೇಳಬಾರ್ದು, ಮನಸ್ಸಲ್ಲಿ ಓಂ ಕೇತುವೆ ನಮಃ, ಓಂ ಕೇತುವೆ ನಮಃ ಅಂತ ಬೆಳಗ್ಗೆ ಸಂಜೆ 108 ಸಲ ಹೇಳ್ಕೊಳ್ಳಿ. ಈ ವಾರ ನಿಮಗೆ ಅತ್ಯಂತ ಶುಭ ತರುತ್ತೆ. ಗುರುಗಳೇ ಆಗಲ್ಲ ಹೇಳೋದಕ್ಕೆ ಮಂತ್ರ, ಬೇರೆ ರೆಮಿಡಿ ಹೇಳಿ ಅಂತಂದರೆ ಗಣೇಶನ ಒಂದು ಆರಾಧನೆ ಮಾಡ್ಕೊಳ್ಳಿ. ಯಾಕೆಂದರೆ ಕೇತುವನ್ನು ಕಂಟ್ರೋಲ್ ಮಾಡುವಂಥದ್ದು ಗಣೇಶನ ಪೂಜೆ ಮಾಡ್ಕೊಳ್ಳಿ. ಬೆಳಗ್ಗೆ ಮನೆಯಿಂದ ಹೊರಡ್ಬೇಕಾದ್ರೆ ಓಂ ಗಣಪತಯೇ ನಮಃ ಅಂತ 11 ಸಲ ಹೇಳಿಬಿಟ್ಟು ಹೊರಡಿ. ತುಳಸಿಗೆ ನೀರು ಹಾಕಿ. ಇವು ಕೂಡ ಈ ವಾರ ನಿಮಗೆ ಬಲವನ್ನು ತಂದು ಕೊಡುತ್ತೆ. ಅದೇ ರೀತಿ ಕೆಂಪು ಬಣ್ಣದ ಹೂವನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಈ ವಾರ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಇಚ್ಛಿತ ಮನಸ್ಸಿನ ಫಲ ಕೈಗೂಡುತ್ತೆ. ಅದೇ ರೀತಿ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಒಂದು ಸ್ವಲ್ಪ ಏಲಕ್ಕಿಯನ್ನು ಬಾಯಿಗೆ ಹಾಕ್ಕೊಂಡು ತಿಂತಾ ಹೋಗೋದ್ರಿಂದ ಹೆಚ್ಚಿನ ಶುಭ ಫಲಗಳು ನಿಮಗೋಸ್ಕರ ಕಾದಿರುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿಯವರಿಗೆ ಸೂರ್ಯ 9ನೇ ಮನೆಯಲ್ಲಿ ಬಂದಿರುವಂಥದ್ದು ತುಂಬ ಶುಭ ಫಲ. ಫಾರ್ಚೂನ್ ತಂದು ಕೊಡುತ್ತೆ, ಅದೃಷ್ಟ ತಂದು ಕೊಡುತ್ತೆ, ಅದೃಷ್ಟ ಬಾಗಿಲು ಓಪನ್ ಆಗುತ್ತೆ. ನಿಮಗೆ ಹೈಯರ್ ಲರ್ನಿಂಗ್, ಹೆಚ್ಚಿನ ರೀತಿಯಾದಂತಹ ಒಂದು ಕಲಿಕೆಗೆ ಅವಕಾಶ ಮಾಡಿಕೊಡುತ್ತೆ. ಚಂದ್ರ ನೋಡಿ ನಿಮಗೆ ಕರ್ಕದಿಂದ ಸಿಂಹ 8ನೇ ಮನೆಯಿಂದ 9ನೇ ಮನೆಗೆ ಬರುತ್ತೆ. ಇದರಿಂದ ಫಾರ್ಚೂನ್ ಬದಲಾಗುತ್ತೆ, ಅದೃಷ್ಟವೇ ಬದಲಾಗುತ್ತೆ ಅಂತ ಹೇಳ್ತಾರಲ್ಲ, ಲಕ್ ನಿಮ್ಮ ಕೈ ಹಿಡಿಯುತ್ತೆ. ಅದೇ ರೀತಿ ಮಂಗಳನ ಸಂಚಾರ ನೋಡಿ ನಿಮಗೆ ಮಿಥುನ ರಾಶಿಯಲ್ಲಿ 7ನೇ ಮನೆಯಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಜಯ ಕೊಡುತ್ತೆ, ಮದುವೆ ಸೆಟ್ ಆಗುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಬುಧ ಗ್ರಹದ ಸಂಚಾರ ಸಿಂಹರಾಶಿಯಲ್ಲಿ 9ನೇ ಮನೆ, ಟ್ರಾವೆಲ್ ತೋರಿಸ್ತಾ ಇದೆ. ಈ ಟ್ರಾವೆಲಿಂಗಿಂದ ನಿಮಗೆ ಹಣ ಪ್ರಾಪ್ತಿ, ಧನಲಾಭ ಅಂತ ಕೂಡ ತೋರಿಸ್ತಾ ಇದೆ. ಒಳ್ಳೆಯ ವಾರ ಧನುರಾಶಿಯವರಿಗೆ ಅಂತ ಹೇಳ್ಬೋದು. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ವೀಕ್ಷಕರೇ. ಧನುರಾಶಿಯವರಿಗೆ ಒಂದು ವಿನಂತಿ ಮಾಡ್ಕೋತೀನಿ, ಇದೇ ರೀತಿ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಇದರಲ್ಲಿ 13 ರಹಸ್ಯ ತ್ರಿಕೋನಗಳಿದೆ. ಒಂದೊಂದು ರಹಸ್ಯ ತ್ರಿಕೋನ ಒಂದೊಂದು ಸಮಸ್ಯೆಯಿಂದ ನಿಮ್ಮನ್ನು ಹೊರಗಡೆ ತರುತ್ತೆ. ನೀವು ಇದನ್ನು ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀರಾ, ಮನೆಯಲ್ಲಿಟ್ಟು ಇಮ್ಮಿಡಿಯೇಟ್ಲಿ ಸಾಲ ತೀರುತ್ತೆ. ಸಾಲ ತೀರ್ತು ಅಂದರೆ ಜನ್ಮ ಪರ್ಯಂತ ನೀವು ಸಾಲ ಮಾಡೋದಿಲ್ಲ, ಕೈಯಲ್ಲಿ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ಸೋಲಂತೂ ಇರೋದೇ ಇಲ್ಲ, ಕೆತ್ತು ಬಿಸಾಕತ್ತೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ, ಸತ್ಯ, ನ್ಯಾಯ, ಧರ್ಮ, ನಿಷ್ಠೆಯ ಹಾದಿಯಲ್ಲಿ ನಡೆದ್ರೆ ನಿಮಗೆ ಪಟ್ಟಂತ ನೀವು ಜಾಸ್ತಿ ಕಾಯಬೇಕಾಗಿಲ್ಲ. ಗುರುಗಳೇ, ನಾವು ಈ ಹಿಂದೆ ಕೆಲಸಕ್ಕೆ ಕೈ ಹಾಕ್ತಿದ್ವಿ, 6 ತಿಂಗಳು, ವರ್ಷ ಕಾಯ್ತಿದ್ವಿ, ಕೆಲಸನೇ ಆಗ್ತಿರಲಿಲ್ಲ ಅನ್ನೋ ಕಂಪ್ಲೇಂಟ್ ಇರಲ್ಲ. ಇದು ಮನೆಗೆ ಬಂದರೆ ಪಟ್ ಅಂತ ಕೆಲಸ ಆಗ್ತಾ ಹೋಗುತ್ತೆ. ನೀವು ಅತಿ ಶೀಘ್ರ ಸಂತಾನ ಪ್ರಾಪ್ತಿ ಆಗುತ್ತೆ, ಮದುವೆ ಆಗುತ್ತೆ, ಕೆಲಸ ಸಿಗುತ್ತೆ ಮಕ್ಕಳಿಗೆ, ಆಮೇಲೆ ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ವಾಹನ ಕೊಂಡ್ಕೊಳ್ತೀರಾ, ಎಲ್ಲವೂ ಅಭಿವೃದ್ಧಿ ಆಗುತ್ತೆ. ಈ ಒಂದು ಅದ್ಭುತ ಚಮತ್ಕಾರಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಬೇಕಾ ವೀಕ್ಷಕರೇ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈ ನಂಬರ್ಗೆ ಈಗಲೇ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ಆದರೆ 30ರಿಂದ 45 ದಿವಸ ಕಾಯಬೇಕಾಗತ್ತೆ, ತದನಂತರ ಮನೆಗೆ ಬರುತ್ತೆ ವೀಕ್ಷಕರೇ. ಎಲ್ಲದರಲ್ಲೂ ಚೆನ್ನಾಗಿದೆ, ರಿಲೇಷನ್ಶಿಪ್ಪಲ್ಲೂ ಚೆನ್ನಾಗಿದೆ. ಹೆಲ್ತ್ ಅಂತ ನೋಡಲಿಕ್ಕಾಗಿ
ಒಂದು ಸ್ವಲ್ಪ ಈ ವಾರ ಸ್ಪೈಸಿ ಫುಡ್ ತಿಂದು ಬಿಡ್ತೀರಾ, ನಿಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ, ಅಜೀರ್ಣ ಆಗುತ್ತೆ, ವಾಮಿಟಿಂಗು, ಫುಡ್ ಪಾಯ್ಸನು ಇಂಥದ್ದೆಲ್ಲ ತೋರಿಸ್ತಾ ಇದೆ. ಅದ್ರ ಬಗ್ಗೆ ಜಾಗ್ರತೆ ವಹಿಸಿ. ಅದೇ ರೀತಿ ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಧಾರ್ಮಿಕ ಕ್ಷೇತ್ರಗಳು, ಹೋಮ ಹವನ ಇಂತಹ ಪುಣ್ಯ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋತೀರಾ. ಹಳದಿ ಬಣ್ಣ ಮತ್ತು ಕೇಸರಿ ಬಣ್ಣ ಶುಭ ತರುತ್ತೆ. ಪಶ್ಚಿಮ ದಿಕ್ಕು ಶುಭ. ನಂಬರ್ 3, 12 ಶುಭ ತರುತ್ತೆ. ಗುರುವಾರ ಮತ್ತು ಭಾನುವಾರ ಈ ವಾರ ಶುಭ ಇರುತ್ತೆ. ಈ ವಾರ ಹೆಚ್ಚಿನ ಫಲ ಪಡಿಬೇಕು ಅಂದರೆ ಓಂ ಬೃಹಸ್ಪತಯೇ ನಮಃ, ಓಂ ಬೃಹಸ್ಪತಯೇ ನಮಃ ಮಂತ್ರ ಬೆಳಗ್ಗೆ ಸಂಜೆ 11 ಸಲ ಹೇಳ್ಕೊಳ್ಳಿ, ಅಥವಾ ಸಮಯ ಇದ್ದರೆ 108 ಸಲ ಹೇಳ್ಕೊಳ್ಳಿ. ಧನುರಾಶಿಯವರಿಗೆ ಇನ್ನೂ ಶುಭ ಫಲ ಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ನಾವು ಲಕ್ಷ್ಮೀ ಮಂತ್ರ ಮತ್ತು ನೋಡಿ, ವಿಶೇಷವಾಗಿ ಲಕ್ಷ್ಮೀ ಅನುಗ್ರಹ ನಿಮಗೆ ಬೇಕೇ ಬೇಕು. ಹಾಗಾಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವ ಭಕ್ತಿಗೀತೆ ಮತ್ತು ಆಂಜನೇಯನ ಕೃಪೆ ಪಡೆಯೋದಕ್ಕೆ ಹೆಚ್ಚಿನ ಈ ವಾರ ನಿಮಗೆ ಧನುರಾಶಿಯವರಿಗೆ ನೋಡಿ ವಿಶೇಷವಾದಂತಹ ಕೇಳ್ತಾ ಇದ್ದರೆ ನಾವು ಹಾಗೆ ಭಕ್ತಿಯ ಸಾಗರದಲ್ಲಿ ಕಳೆದು ಹೋಗ್ತೀವಿ. ಪವಮಾನ ಜಗದ ಪ್ರಾಣ ಎನ್ನುವ ಗೀತೆಯನ್ನು ಅಪ್ಲೋಡ್ ಮಾಡಿದ್ದೀವಿ. ಎರಡನ್ನೂ ಧನುರಾಶಿಯವರು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಪವಮಾನ ಜಗದ ಪ್ರಾಣ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಓಂ ಬೃಹಸ್ಪತಯೇ ನಮಃ ಮಂತ್ರ ಪಠಿಸೋದಕ್ಕೆ ಮರಿಬೇಡಿ. ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ. ಪ್ರತಿದಿನ ಧನುರಾಶಿಯವರು ತುಳಸಿ ಗಿಡಕ್ಕೆ ನೀರು ಹಾಕಬೇಕು ಬೆಳಗ್ಗೆ. ಆಮೇಲೆ ನೀರು ಹಾಕಿ ಕೆಳಗಡೆ ಮಣ್ಣು ಹಸಿಯಾಗಿರುತ್ತಲ್ಲ ಅದರಲ್ಲಿ ಹೆಬ್ಬೆರಳನ್ನು ಅದ್ದಿ ಹಣೆಗಿಟ್ಕೊಳ್ಳೋದ್ರಿಂದ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಯಾವ ತೊಂದರೆಗಳು ಬರುತ್ತೆ ಅದು ಹಾಗೇ ಸರಿದು ಹೋಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿಯವರಿಗೆ ಗ್ರಹಗತಿಗಳ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ 8ನೇ ಮನೆಯಲ್ಲಿ ಸಿಂಹದಲ್ಲಿರುವಂಥದ್ದು. ಇದು ಏನು ತೋರಿಸುತ್ತೆ ಅಂತಂದರೆ ನಿಮಗೆ ಸಡನ್ ಇವೆಂಟ್ಸ್ ಆಗುತ್ತೆ. ಅಂದರೆ ಮನೆಯಲ್ಲಿ ಯಾವುದೋ ಒಂದು ಇಮ್ಮಿಡಿಯೇಟಾಗಿ ಡಿಸಿಷನ್ ತೊಗೊಂಡ್ಬಿಡ್ತೀರಾ. ಇಲ್ಲ, ನಾವು ಒಂದು ಸ್ವಲ್ಪ ರಿನೋವೇಷನ್ ಮಾಡಿಸೋಣ, ಸೋಫಾ ಹಳೇದಾಗಿದೆ ಹೊಸ ತಂದುಬಿಡೋಣ, ಗಾಡಿ ಹಳೇದಾಗಿದೆ ಅದನ್ನು ಕೊಟ್ಟು 2 ವೀಲರ್ ಕೊಟ್ಟು ಕಾರ್ ತರೋಣ, ಅಥವಾ ಆಫೀಸಲ್ಲಿ ಇಮಿಡಿಯೇಟ್ಲಿ ಪ್ರಮೋಷನ್ ಆಗಬಹುದು, ಅಥವಾ ನಿಮ್ಮನ್ನು ಸಡನ್ನಾಗಿ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ನಿಮ್ಮನ್ನು ಫಾರಿನ್ನಿಗೆ ಕೆಲಸದ ಮೇಲೆ ಕಳಿಸಬಹುದು. ಈ ರೀತಿಯಾದಂಥ ಸಡನ್ ಪರಿವರ್ತನೆಗಳಾಗುತ್ತೆ. ಅದರ ಜೊತೆಗೆ ಚಂದ್ರನ ಸಂಚಾರ ನೋಡಿ, ಕರ್ಕದಿಂದ ಸಿಂಹದವರಿಗೆ 7, 8ನೇ ಮನೆ ಇದೇನು ತೋರಿಸುತ್ತೆ ಅಂದರೆ ರಿಲೇಷನ್ಶಿಪ್ ತೋರಿಸುತ್ತೆ. ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ, ಜೀವನದಲ್ಲಿ ಪರಿವರ್ತನೆ ತೋರಿಸುತ್ತೆ. ಮಂಗಳ 6ನೇ ಮನೆ ಮಿಥುನ ರಾಶಿ ನೋಡಿ, ಇದೇನು ತೋರಿಸುತ್ತೆ ಅಂತಂದರೆ ನಿಮಗೆ ನೀವು ಹೆಚ್ಚು ಸೇವಾ ಮನೋಭಾವ. ಅಂದರೆ ಇವಾಗ ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಅಂಧ ಶಾಲೆ ಇರ್ಬೋದು, ಹೀಗೆ ಸಮಾಜಮುಖಿ ಕೈಲಾದಷ್ಟು ಸೇವೆ ಮಾಡೋಣ. ನಮ್ಮ ಒಂದು ಏನು ಆದಾಯ ಭಗವಂತ ನಮಗೆ ಕೊಟ್ಟಿದ್ದಾನೆ ಅದರಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಕೊಡೋಣ, ಅವ್ರಿಗೂ ಒಂದು ಹೊತ್ತಿನ ಊಟಕ್ಕಾಗಲಿ ಎನ್ನುವಂತಹ ಮಾನವೀಯತೆ ಒಂದು ಗುಣವನ್ನು ಬೆಳೆಸ್ಕೊಂಡು ಈ ವಾರ ಅಂಥ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತೀರಾ. ಅದೇ ರೀತಿ ಬುಧನ ಸಂಚಾರ ಸಿಂಹದಲ್ಲಿ 8ನೇ ಮನೆ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಕಾಗದ ಪತ್ರಗಳಿಗೆ ಸಹಿ ಮಾಡಬೇಕಾದ್ರೆ ಜಾಗೃತಿಯಾಗಿರಬೇಕು ವೀಕ್ಷಕರೇ ಮಕರ ರಾಶಿಯವರು. ಇಲ್ಲ ಅಂತಂದರೆ ನಿಮಗದು ರಿವರ್ಸ್ ಆಗುತ್ತೆ. ಈ ವಾರ ಮಾತ್ರ ಯಾರಿಗೂ ಸಾಲ ಕೊಡಬಾರ್ದು, ಸಾಲದ ಪತ್ರಿಗೆ ಜಾಮೀನು ಆಗಬಾರ್ದು. ಕಣ್ಣು ಮುಚ್ಕೊಂಡು ನೀವೇನಾದರೂ ಸಾಲದ ಪತ್ರಕ್ಕೆ ಜಾಮೀನು ಹಾಕಿದ್ರಿ ಅಂದರೆ ಅವ್ರು ತೆಗೆದುಕೊಂಡಂಥ ಸಾಲವನ್ನು ನೀವು ತೀರಿಸಬೇಕಾಗತ್ತೆ. ಬಹಳ ಜಾಗೃತಿಯಾಗಿರಿ. ಗುರುವಿನ ಸಂಚಾರವನ್ನು ನೋಡಲಿಕ್ಕಾಗಿ 7ನೇ ಮನೆಯಲ್ಲಿ ಕರ್ಕ ರಾಶಿಯಲ್ಲಿ ಮ್ಯಾರೇಜ್ ಸೆಟ್ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ. ಯಾರ್ಯಾರು ಮದುವೆಗೆ ಆಕಾಂಕ್ಷೆಗಳಿದ್ದೀರಿ, ವಿವಾಹ ಆಕಾಂಕ್ಷೆಗಳು ಮದುವೆ ಸೆಟ್ ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಶುಕ್ರ ನೋಡಿ 7ನೇ ಮನೆಯಲ್ಲಿ ಒಂದು ರೀತಿಯಾದಂತಹ ಪ್ರೀತಿ, ಮಧುರತೆ, ಹಾರ್ಮನಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಿದೆ. ರಾಹುಕೇತು ಸಂಚಾರ ಅಂತ ನೋಡ್ಲಿಕ್ಕೆ ಬಂದಾಗ ನೀವು ಈ ವಾರ ಏನಾದರೂ ಮಕರ ರಾಶಿಯವರು ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ, ಸೈಟ್ ನೋಡಕ್ಕೆ ಹೋಗ್ತೀರಾ, ಮನೆ ಕೊಂಡ್ಕೊಳ್ಳೋದಕ್ಕೆ ಯತ್ನಿಸ್ತೀರಾ. ಅದೇ ರೀತಿ ಕೇತುವಿನ ಸಂಚಾರ ನಿಮ್ಮ ಒಂದು ಸಾರ್ವಜನಿಕ ಜೀವನದಲ್ಲಿ ಯಾರ್ಯಾರಿದ್ದೀರಿ, ನಟರಿದ್ದೀರಿ, ನಟಿಯರಿದ್ದೀರಿ, ಆಮೇಲೆ ಸೆಲೆಬ್ರಿಟೀಸ್ ಇದ್ದೀರಿ, ರಾಜಕಾರಣಿಗಳಿದ್ದೀರಿ, ಹೀಗೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಂಥವರು ಮಕರ ರಾಶಿಯವರು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ, ನಿಮ್ಮ ಹೇಳಿಕೆಗಳನ್ನು ಕೊಡಬೇಕಾದ್ರೆ ವಿಶೇಷವಾಗಿ ಈ ವಾರ ಬಹಳ ಜಾಗೃತಿಯಾಗಿರಬೇಕು. ಇಲ್ಲ ಅಂದರೆ ಮಾಧ್ಯಮದಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಸುದ್ದಿಯಾಗುವಂತಹ ಸಂದರ್ಭ ಬರುತ್ತೆ. ಜಾಗೃತಿಯಾಗಿ ನೋಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಜಂಕ್ ಫುಡ್ಡನ್ನು ತೆಗೆದುಕೊಂಡು ಒಂದು ಸ್ವಲ್ಪ ವಾಮಿಟಿಂಗು, ಫುಡ್ ಪಾಯ್ಸನ್ನು, ಇಂಡೈಜೆಷನ್ ಆಗುವಂಥ ಸೂಚನೆ ತೋರಿಸ್ತಾ ಇದೆ. ಮಸಾಲೆ ಜಾಸ್ತಿ, ಓವರ್ ಮಸಾಲೆ, ಓವರ್ ಕಲರ್ಫುಲ್ ಫುಡ್ ತಿಂದು ವಾಮಿಟಿಂಗು ಆ ಥರದ್ದಾಗೋದಂತ ತೋರಿಸ್ತಾ ಇದೆ. ಜಾಗ್ರತೆ ವಹಿಸಿ. ಅದೇ ರೀತಿ ಈ ವಾರ ನೀವು ಡಾರ್ಕ್ ಬ್ಲೂ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಬೂದು ಬಣ್ಣ ಶುಭ ಕೊಡುತ್ತೆ. ಸೌತ್ ವೆಸ್ಟ್ ನೋಡಿ ನಿಮಗೆ ಅದ್ಭುತ ಶುಭವನ್ನು ತರುತ್ತೆ. ನಂಬರ್ 8, 17 ಶುಭ. ಶನಿವಾರ ಸೋಮವಾರ ಶುಭ ಇರುತ್ತೆ. ಓಂ
ಶನೈಶ್ಚರಾಯ ನಮಃ, ಓಂ ಶನೈಶ್ಚರಾಯ ನಮಃ. ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ 108 ಸಾರಿ, ಇಲ್ಲಪ್ಪ ಸಮಯ ಇಲ್ಲ ಅಂದರೆ 11 ಸಾರಿ ಹೇಳ್ಕೊಂಡು ಹೋಗ್ಬೋದು. ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ನಾವು ನೋಡಿ ಗಜೇಂದ್ರ ಮೋಕ್ಷ ಸ್ತೋತ್ರ ಅಂತ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ, ನಿಮಗೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ 1 ಏಲಕ್ಕಿ ಅದನ್ನು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ. ಮನೆಯಿಂದ ಹೊರಡಬೇಕಾದ್ರೆ ನಿಮ್ಮ ಜೊತೆಗಿರಲಿ, ಹಾಗೆ ಸಾಯಂಕಾಲ ಬರಬೇಕಾದ್ರೂ ನಿಮ್ಮ ಜೊತೆಗಿರಲಿ. ಬಂದ ಮೇಲೆ ಎಲ್ಲೋ ಬೇರೆ ಕಡೆ ಮನೆಯಲ್ಲಿ ತೆಗೆದಿಡಿ, ಮತ್ತೆ ನೆಕ್ಸ್ಟ್ ಡೇ ಹೊರಡಬೇಕಾದ್ರೆ ಅದನ್ನ ಜೇಬಲ್ಲಿ ಇಟ್ಕೊಳ್ಳಿ, ಹೊರಡಿ, ಮತ್ತೆ ಸಾಯಂಕಾಲ ಮತ್ತೆ ಮನೆಗೆ ಬಂದು ಅದೇ ಸ್ಥಳದಲ್ಲಿ ತೆಗೆದಿಡಿ. ವಾರ ಪೂರ್ತಿ 1 ಏಲಕ್ಕಿ ನಿಮ್ಮ ಜೊತೆಗಿರೋದ್ರಿಂದ ಹಣ, ಅದೃಷ್ಟ, ವೆಲ್ತ್, ಅಬಂಡನ್ಸ್ ಎಲ್ಲವನ್ನ ಎಳೆಯುತ್ತೆ ವೀಕ್ಷಕರೇ. ಇನ್ನು ಮಿಕ್ಕಿದ್ದೆಲ್ಲ ಶುಭವಿದೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಗೆ 7ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಪಾರ್ಟ್ನರ್ಶಿಪ್ ತೋರಿಸುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಒಳ್ಳೆಯ ಪ್ರಗತಿ ಇದೆ. ಯಾರ್ಯಾರಿಗೆ ವಿವಾಹ ಆಕಾಂಕ್ಷಿಗಳಿದ್ದೀರಿ ಅವರಿಗೆ ಮದುವೆ ಸೆಟ್ ಆಗುತ್ತೆ. ಯಾರು ಪಬ್ಲಿಕ್ಕಲ್ಲಿ ಅಂದರೆ ಸಾರ್ವಜನಿಕ ವಲಯದಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂಥವರು, ನಟ ನಟಿಯರಿದ್ದೀರಿ, ಸೆಲೆಬ್ರಿಟಿ ಇದ್ದೀರಿ, ರಾಜಕಾರಣಿಗಳಿದ್ದೀರಿ, ಇನ್ನೂ ಹಲವಾರು ಪಬ್ಲಿಕ್ ಇಮೇಜಲ್ಲಿದ್ದೀರಿ, ನಿಮಗೆ ಬಹಳ ಶುಭ ಇದೆ. ಈ ವಾರ ತುಂಬ ಪ್ರಗತಿಯಾಗುತ್ತೆ. ಕೆಲಸದ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ, ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಚಂದ್ರನ ಸಂಚಾರ ಕರ್ಕದಿಂದ ಸಿಂಹ 6ರಿಂದ 7ನೇ ಮನೆ. ನಿಮಗೆ ಇದೇನಾಗುತ್ತೆ ಅಂತಂದರೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡುತ್ತೆ, ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ. ಇನ್ನು ಕುಜನ ಸಂಚಾರ ಮಿಥುನ ರಾಶಿ ನೋಡಿ 5ನೇ ಮನೆಯಲ್ಲಿರೋದ್ರಿಂದ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಏನಾದರೂ ಒಂದು ಯಾರ್ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಿ, ಸೋಷಿಯಲ್ ಮೀಡಿಯಾ ಮಾಧ್ಯಮ, ನಿಮ್ಮ ಕ್ರಿಯೇಟಿವಿಟಿ, ಛಾಯಾಗ್ರಾಹಕರು ಇರ್ತೀರಿ, ಸೆಟ್ ಡಿಸೈನರ್ಸ್ ಇರ್ತೀರಿ, ಇಂತಹ ಒಂದು ಕ್ಷೇತ್ರದಲ್ಲಿರುವವರಿಗೆ ಇದೇನಪ್ಪ ಇಷ್ಟು ಚೆನ್ನಾಗಿ ಇವರು ಫೋಟೋಗ್ರಫಿ ಮಾಡಿದ್ದಾರೆ, ವಿಡಿಯೋಗ್ರಫಿ, ಸಿನಿಮೆಟೋಗ್ರಫಿ, ಆಮೇಲೆ ಆರ್ಟ್ ಡಿಸೈನ್, ಸೆಟ್ ಡಿಸೈನ್ ಮಾಡಿದ್ದಾರೆ ಅಂತ ನಿಮಗೆ ಅಪ್ರಿಷಿಯೇಷನ್ ಸಿಗುತ್ತೆ. ಗುರುವಿನ ಸಂಚಾರ ನೋಡ್ಬಿಡೋಣ ವೀಕ್ಷಕರೇ. ಕರ್ಕ ರಾಶಿಯಲ್ಲಿ 6ನೇ ಮನೆಯಲ್ಲಿ ಇರೋದ್ರಿಂದ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮುಂದೆ ನೋಡೋಣ, ಹೆಲ್ತಿಗೆ ಒಂಚೂರು ಆ ಕಡೆ ಈ ಕಡೆ ಏನಾದರೂ ಸಜೆಷನ್ ಇದ್ದೇ ಇರುತ್ತೆ. ಅದೇ ರೀತಿ ರಾಹುಕೇತುವಿನ ಸಂಚಾರ ನೋಡಲಿಕ್ಕಾಗಿ ರಾಹು ನಿಮಗೆ ಧೈರ್ಯ ಕೊಡುತ್ತೆ, ಕಮ್ಯುನಿಕೇಷನ್ ಕೊಡುತ್ತೆ. ಅದೇ ರೀತಿ ಕೇತುವಿನ ಸಂಚಾರ ಅದೃಷ್ಟ, ಆಮೇಲೆ ಹೈಯರ್ ಲರ್ನಿಂಗ್. ಕುಂಭರಾಶಿಯವರಿಗೆ ಅದ್ಭುತವಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ನಿಮಗೆ ವಿದ್ಯಾರ್ಥಿಗಳಿಗೆ ಪ್ರಗತಿ ಇರುತ್ತೆ, ಜಯ ಇರುತ್ತೆ, ವಿಜಯ ಇರುತ್ತೆ. ಕೃಷಿಕರಿಗೆ, ಪಾಲಿಟಿಷಿಯನ್ಸ್ಗೆ ಈ ವಾರ ಕುಂಭರಾಶಿಯವರಿಗಂತೂ ಬಾಂಬಾಟ್ ಆಗಿದೆ, ಮುಟ್ಟಿದ್ದೆಲ್ಲ ಚಿನ್ನ ಇರುತ್ತೆ. ಇನ್ನು ಹೆಲ್ತ್ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ನಿಮಗೆ ವಾರದ 3 ದಿನ, ವಾರದಲ್ಲಿ ಪ್ರಥಮ ಅರ್ಧ ಸೋಮವಾರ, ಮಂಗಳವಾರ, ಬುಧವಾರ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. ಇನ್ನು ಬುಧವಾರ, ಗುರುವಾರ, ಶುಕ್ರ, ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ನೀವು ಹೆಲ್ದಿ ಡಯಟ್ ಅಂದರೆ ಆ ರೀತಿ ಡಯಟ್ ಅಲ್ಲ, ಚೂಸಿ ಆಗಿರಬೇಕು. ಮನೆಯಲ್ಲಿನ ಕಾದು ಆರಿಸಿದ ನೀರನ್ನೇ ಕುಡಿಯಬೇಕು, ಮನೆಯಲ್ಲಿನ ಆಹಾರ ಪದಾರ್ಥಗಳನ್ನೇ ಸ್ವೀಕಾರ ಮಾಡಬೇಕು. ಹೊರಗಡೆ ಕಲರ್ಫುಲ್ಲಾಗಿ ಜಾಸ್ತಿ ಆಯಿಲ್ ಮಸಾಲ ಫುಡ್ ತಿಂದ್ಬಿಟ್ಟು ಇಂಡೈಜೆಷನ್ ಮಾಡ್ಕೊಳ್ಳೋದಲ್ಲ, ಫುಡ್ ಪಾಯ್ಸನ್ನು ಮತ್ತೊಂದಕ್ಕೆ ದಾರಿ ಮಾಡಿಕೊಡೋದಲ್ಲ, ಅದ್ರ ಬಗ್ಗೆ ಜಾಗ್ರತೆಯಾಗಿರಬೇಕು ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ನಿಮಗೆ ಹೆಲ್ತ್, ವೆಲ್ತ್, ಅಬಂಡನ್ಸ್ ಕಾಲಕ್ಕೂ ಇರಬೇಕು ಅಂತಂದರೆ ನೋಡಿ, ವಿಶೇಷವಾಗಿ ಕುಂಭರಾಶಿಯವರಿಗೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಒಂದು ವಸ್ತುವನ್ನು ತೋರಿಸ್ತೀನಿ ವೀಕ್ಷಕರೇ. ಕುಂಭರಾಶಿಯವರು ದಯಮಾಡಿ ನೋಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದಕ್ಕೆ ಲಕ್ಷ್ಮೀ ಶ್ರೀಚಕ್ರ ಅಂತ ಹೇಳ್ತಾರೆ. ಇದರಲ್ಲಿ 13 ರಹಸ್ಯ ತ್ರಿಕೋನಗಳಿರುತ್ತೆ. ಒಂದೊಂದು ತ್ರಿಕೋನಗಳನ್ನು ಅಂದರೆ ನೀವು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡ್ತಾ ಬಂದ ಹಾಗೆ ನಿಮಗೆ ಗೊತ್ತಿಲ್ಲದ ಆ ರಹಸ್ಯ ತ್ರಿಕೋನಗಳು ನಿಮಗೆ ಗೊತ್ತಿಲ್ಲದಂತೆ ಒಂದೊಂದು ಸಮಸ್ಯೆಯಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರುತ್ತೆ. ಸಾಲ ಇದೆಯಾ, ಸಾಲ ತೀರಿಸೋದಕ್ಕೆ ಸಹಕಾರ ಕೊಡುತ್ತೆ. ಮದುವೆ ಸೆಟ್ ಆಗ್ತಾ ಇಲ್ವಾ, ಮದುವೆ ಸೆಟ್ ಆಗೋ ಥರ ಮಾಡುತ್ತೆ. ಮನೆ ಹಿಡಿಬೇಕಾ, ಆಸ್ತಿ ಮಾಡಬೇಕಾ, ಸೈಟ್ ಕೊಂಡ್ಕೊಳ್ಬೇಕಾ, ಎಲ್ಲವನ್ನೂ ಕೂಡ ಇದು ಮಡಿಲಿಗೆ ಹಾಕುತ್ತೆ. ಇದನ್ನು ದಯಮಾಡಿ ತಪ್ಪದೆ, ಇದು ತುಂಬ ವಿರಳವಾಗಿ ಸಿಗುತ್ತೆ, ಸುಲಭವಾಗಿ ಸಿಗೋದಿಲ್ಲ. ಇದಕ್ಕೆ ಸಿದ್ಧಿ ಬೇರೆ ಮಾಡಬೇಕು. ಸಿದ್ಧಿ ಮಾಡೋದು ಬಹಳ ಕಷ್ಟದ ಕೆಲಸ, ನಾವು ಮಾಡ್ತೀವಿ. ಇದನ್ನು ಮನೆಗೆ ತರಿಸ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ. ಈಗಲೇ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು 30ರಿಂದ 45 ದಿವಸಗಳಲ್ಲಿ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಕಾರ ಕೊಡುತ್ತೆ ವೀಕ್ಷಕರೇ. ನಿಮಗೆ ಕುಂಭರಾಶಿಯವರಿಗೆ ಈ ವಾರ ಸ್ಕೈ ಬ್ಲೂ, ಆಕಾಶ ನೀಲಿ ಬಣ್ಣ ಶುಭ ಕೊಡುತ್ತೆ. ಪೂರ್ವ ದಿಕ್ಕು ಶುಭ ಕೊಡುತ್ತೆ. ನಂಬರ್ 4, ನಂಬರ್ 11 ಶುಭ ಇರುತ್ತೆ. ಗುರುವಾರ, ಶನಿವಾರ ಶುಭ. ಹಾಗೆ
ಈ ವಾರ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು, ರೆಮಿಡಿ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವ ಭಕ್ತಿಗೀತೆ ಅಪ್ಲೋಡ್ ಆಗಿದೆ. ಅದೇ ರೀತಿ ಪವಮಾನ ಜಗದ ಪ್ರಾಣ ಎನ್ನುವ ಭಕ್ತಿಗೀತೆ ಕೂಡ ಅಪ್ಲೋಡ್ ಆಗಿದೆ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಮನೆಯ ಮುಂದಿರುವಂಥ ಯಾವುದಾದ್ರೂ ಹಸಿರು ಗಿಡವನ್ನು ಒಂದ್ಸಲ ಟಚ್ ಮಾಡಿ ಓಂ ಬುಧಾಯ ನಮಃ ಅಂಥೇಳಿ ಮನಸ್ಸಲ್ಲಿ 11 ಸಲ ಹೇಳ್ಕೊಂಡು ಹೊರಟ್ರೆ ಅಂದಿನ ದಿನದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈ ವಾರ ದೇವಸ್ಥಾನದಲ್ಲಿ ಯಾವುದಾದ್ರೂ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ಯಾವುದಾದ್ರೂ ದೇವಾಲಯಗಳಲ್ಲಿ ಗುರುವಾರ, ವಿಶೇಷವಾಗಿ ಗುರುವಾರ 2 ತೆಂಗಿನಕಾಯಿ 6 ಬಾದಾಮಿಯನ್ನು ಸ್ವಾಮಿಯ ಪಾದಕ್ಕೆ ಸಮರ್ಪಣೆ ಮಾಡಿ ದಾನ ಮಾಡಿ ಬರೋದರಿಂದ ಶುಭ ಆಗುತ್ತೆ. ಆ ತೆಂಗಿನಕಾಯಿ ಬಾದಾಮಿ ವಾಪಸ್ ತರಬಾರ್ದು, ಅದು ಸ್ವಾಮಿಗೆ ಸಮರ್ಪಣೆ, ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಗೆ ನೋಡಿ ವೀಕ್ಷಕರೇ, ಸಿಂಹ ಅಂದರೆ ಸೂರ್ಯ ಸಿಂಹದಲ್ಲಿ ಸ್ಥಿತನಾಗಿರುವಂಥದ್ದು 6ನೇ ಮನೆ. ಇದೇನು ತೋರಿಸುತ್ತೆ ಅಂದರೆ ಕೆಲಸದಲ್ಲಿ ತೇಜಿ, ಪ್ರಗತಿ, ಏಳಿಗೆಯನ್ನು ತೋರಿಸುತ್ತೆ. ಚಂದ್ರ ಕರ್ಕದಿಂದ ಸಿಂಹ 5 ಮತ್ತು 6ಕ್ಕೆ ಬರೋದರಿಂದ ಕ್ರಿಯೇಟಿವಿಟಿ ತೋರಿಸುತ್ತೆ, ಒಂದು ಒಳ್ಳೆಯ ಹೆಸರನ್ನು ಸೂಚಿಸುತ್ತೆ. ನಿಮಗೆ ಒಳ್ಳೆಯ ಹೆಸರು, ನೀವು ಮಾಡುವಂಥ ಕೆಲಸಕ್ಕೆ ಹೆಸರು ಬರಲೇಬೇಕು. ಈ ವಾರ ಅಪ್ರಿಷಿಯೇಷನ್ ಸಿಗಲೇಬೇಕು. ಮಂಗಳ ಮಿಥುನದಲ್ಲಿ 4ನೇ ಮನೆ. ನೀವು ಈ ವಾರ ಮನೆ ರಿನೋವೇಷನಿಗೆ ಪ್ಲ್ಯಾನ್ ಮಾಡಬಹುದು. ಹಾಗೆ ಹೊಸ ಸೈಟು, ಆಸ್ತಿ, ವಾಹನ, ಕಾರು, ಮನೆಯಲ್ಲಿ ಮಂಗಳ ಕಾರ್ಯ, ಮದುವೆ ಸೆಟ್ ಆಗೋದು, ಕೆಲಸ ಸಿಗುವಂಥದ್ದು, ಈ ರೀತಿಯ ಹೊಸ ಗುಡ್ ನ್ಯೂಸ್ಗಳನ್ನು ಮೀನರಾಶಿಯವರು ಈ ವಾರ ಕೇಳಲೇಬೇಕು. ಆ ರೀತಿಯಾದ ಪ್ರಗತಿಯನ್ನು ತೋರಿಸುತ್ತೆ. ಶುಕ್ರನ ಸಂಚಾರವನ್ನು ನೋಡಲಿಕ್ಕಾಗಿ ಕರ್ಕರಾಶಿಯಲ್ಲಿ 5ನೇ ಮನೆಯಲ್ಲಿ ಸ್ಥಿತನಾಗಿರುವಂಥದ್ದು. ಮಕ್ಕಳಿಂದ ಶುಭ ಸಮಾಚಾರ, ಮಕ್ಕಳು ಮೆಡಲ್ ತರ್ತಾರೆ, ಸ್ಪೋರ್ಟ್ಸಲ್ಲಿ ಗೆಲ್ತಾರೆ, ವಿದ್ಯಾರ್ಜನೆಯಲ್ಲಿ ಫಸ್ಟ್ ರ್ಯಾಂಕ್ ಪಡಿತಾರೆ, ಈ ರೀತಿಯಾದಂಥ ಪ್ರಗತಿಯನ್ನು ತೋರಿಸುತ್ತೆ. ಇನ್ನು ಕರಿಯರ್ ಮತ್ತು ಪ್ರೊಫೆಷನ್ ಅಂತ ಬಂದಾಗ ಮೀನರಾಶಿಯವರು ಸ್ವಲ್ಪ ಈ ವಾರ ಡಿಸಿಪ್ಲಿನನ್ನು ರೂಢಿಸ್ಕೋಬೇಕು. ಈ ವಾರ ಅಂತಲ್ಲ, ಕಾಲಕ್ಕೂ ಕೂಡ. ಆದರೂ ನೋಡಿ, ಈ ವಾರ ನೀವು ಡೆಫಿನೆಟ್ಲಿ ರಾಂಗ್ ಕಮಿಟ್ಮೆಂಟ್ ಮಾಡೇ ಮಾಡ್ತೀರಾ. ಮೀನರಾಶಿಯವರು ಕ್ಲೈಂಟ್ಸಿಂದ ಬಯಸ್ಕೋತೀರಾ. ಅಂತಹ ಸೂಚನೆಯನ್ನು ಗ್ರಹಗತಿಗಳು ತೋರಿಸ್ತಾ ಇದೆ. ನಿಮ್ಮ ಕೈಯಲ್ಲಿ ಆಗುವಷ್ಟು ಮಾತ್ರ ನೀವು ಕಮಿಟ್ ಆಗಿ, ರಾಂಗ್ ಕಮಿಟ್ಮೆಂಟ್ ಮಾಡಿ ಸುಳ್ಳನ್ನು ಹೇಳಿ ಯಾವುದೇ ರೀತಿಯಾದಂತಹ ಕ್ಲೈಂಟ್ಸಿಂದ ನಮಗೆ ಒಂದು ಮುಜುಗರಕ್ಕೆ ಈಡಾಗುವಂಥ ಪರಿಸ್ಥಿತಿಯನ್ನು ತಂದುಕೊಳ್ಳಬಾರ್ದು. ಅದನ್ನು ನೋಡ್ಕೊಳ್ಳಿ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ನಿಮಗಿರುತ್ತೆ, ಅದನ್ನು ಇನ್ನೂ ಸ್ವಲ್ಪ ಎನ್ಹೆನ್ಸ್ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡುವಂತಹ ಸೂಚನೆ ಕಾಣಿಸ್ತಾ ಇದೆ ಮೀನರಾಶಿಯವರಿಗೆ. ಅದೇ ರೀತಿ ಎಜುಕೇಷನ್ನಿಗೆ ನೀವು ಖರ್ಚು ಮಾಡ್ತೀರಾ, ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಲೋನ್ ತಗೊಳ್ಳೋದಾಗಲಿ, ವಿದೇಶಕ್ಕೆ ಕಳಿಸೋದ್ರಾಗಲಿ, ಈ ರೀತಿಯಾದಂಥ ಖರ್ಚುಗಳನ್ನು ತೋರಿಸುತ್ತೆ. ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಕೇಳಿ ಬರುತ್ತೆ. ಹೆಲ್ತ್ ಅಂತ ಬಂದಾಗ ನಿಮಗೆ ಒಂದು ವಿಶೇಷವಾದಂತಹದ್ದು ನೋಡಿ, ಶನಿಯ ರೆಟ್ರೋಗ್ರೇಡ್ ಆಗಿರುವುದರಿಂದ ಒಂದು ರೀತಿಯ ಆಲಸ್ಯ ಅಂತ ತೋರಿಸ್ತಾ ಇದೆ. ಈಗ ಮಾಡುವ ಕೆಲಸ ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಈ ರೀತಿ. ಅದಾಗಲೇ ನಾನು ಸೂಚನೆ ಕೊಟ್ಟೆ ನಿಮಗೆ, ರಾಂಗ್ ಕಮಿಟ್ಮೆಂಟ್ ಆಗುತ್ತೆ ಅಂತ. ಜೋಶಲ್ಲಿ ಹೇಳಿಬಿಟ್ಟಿರ್ತೀರ ಕ್ಲೈಂಟ್ಸಿಗೆ ನಾನು ಮಾಡ್ತೀನಿ ಅಂತ. ಇಲ್ಲಿ ಶನಿ ರೆಟ್ರೋಗ್ರೇಡ್ 1ನೇ ಮನೆ ನಿಮ್ಮ ಸ್ವಸ್ಥಾನದಲ್ಲಾಗಿರೋದ್ರಿಂದ ಮತ್ತೆ ಅದು ನಿಮಗೆ ಒಂದು ಹಿನ್ನಡೆ ತಂದು ಕೊಡುತ್ತೆ. ಇದೆಲ್ಲ ಏನಾಗುತ್ತೆ ಅಂತಂದರೆ, ನಾವು ಜಾಸ್ತಿ ಹೊತ್ತು ಮಲಗಿರೋದು, ನೀರು ಕಡಿಮೆ ಕುಡಿಯೋದು, ಅಪಚಿನ, ಇಂಡೈಜೆಷನ್, ಇಂಥದ್ದೆಲ್ಲ ಬರುತ್ತೆ. ಜಾಗೃತಿಯಾಗಿ ನೋಡ್ಕೊಳ್ಳಿ. ಮೀನರಾಶಿಯವರಿಗೆ ಕಾಲಕ್ಕೂ ಜೀವನದಲ್ಲಿ ಸಾಲ ಇರಬಾರ್ದು, ಸೋಲು ಇರಬಾರ್ದು. 1 ರೂಪಾಯಿ ಸಾಲ ಇರಬಾರ್ದು ಜೀವನದಲ್ಲಿ. ಇನ್ನೊಬ್ಬರ ಮುಂದೆ ಸಾಲಕ್ಕೆ ಕೈ ಚಾಚಬಾರ್ದು. ಗೆಲುವು ಇರಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತಂದು ಪೂಜೆ ಮಾಡೋದಕ್ಕೆ ಶುರು ಮಾಡಿ ಮೀನರಾಶಿಯವರು. ಇದರಲ್ಲಿ 13 ರಹಸ್ಯ ತ್ರಿಕೋನಗಳಿರುತ್ತೆ. ನೀವು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಒಂದೊಂದು ತ್ರಿಕೋನ ಒಂದೊಂದು ಸಮಸ್ಯೆಯಿಂದ ಹೊರಗಡೆ ತಗೊಂಬರುತ್ತೆ. ಇದು ನೀವು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರಾ, ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಸಾಲ ತೀರುತ್ತೆ, ಮದುವೆ ಸೆಟ್ ಆಗುತ್ತೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ, ಒಂದು ಆಸ್ತಿ ಮಾಡ್ತೀರಾ, ಸೈಟ್ ಕೊಂಡ್ಕೊಳ್ತೀರಾ, ವಾಹನ ಕೊಂಡ್ಕೊಳ್ತೀರಾ, ಮನೆ ಖರೀದಿ ಮಾಡ್ತೀರಾ. ಅದ್ಭುತವಾದಂಥದ್ದು ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಿಮ್ಮನ್ನು ಮಾತ್ರ ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ ಏಳಿಗೆ, ಅಭಿವೃದ್ಧಿಯ ದಾರಿಯಲ್ಲಿ ಕೊಂಡೊಯ್ಯುತ್ತೆ. ತಪ್ಪದೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಿ. ಹಣಕ್ಕೆ ಎಂದಿಗೂ ಕೊರತೆ ಆಗೋದಿಲ್ಲ, ಸದಾ ಗೆಲುವಿರುತ್ತೆ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಮೀನರಾಶಿಯವರು ಈಗಲೇ ಆ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ತಂಡ ಇದನ್ನು 30 ರಿಂದ 45 ದಿವಸದಲ್ಲಿ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಈ ವಾರ ಮೀನರಾಶಿಯವರು
ಪಿತೃಗಳಿಗೆ ವಿಶೇಷವಾದಂತಹ ಕೆಲವೊಂದು ಡೊನೇಷನ್ ಕೊಡಬೇಕು ಪಿತೃದೋಷ ಕಳ್ಕೊಳ್ಳೋದಕ್ಕೆ ಅಂತ ಸೂಚಿಸ್ತಾ ಇದೆ. ಈ ವಾರದಲ್ಲಿ ಯಾವುದಾದ್ರೂ ಒಂದು ದಿನ ನಿರ್ಗತಿಕರಿಗೆ, ಅಸಹಾಯಕರಿಗೆ 1 kg ಅಕ್ಕಿ, 1 kg ಬೇಳೆ, 1 kg ಬೆಲ್ಲ, ಈ ರೀತಿಯ ಆಹಾರ ಪದಾರ್ಥಗಳನ್ನು ಕೊಡಿ. ಅನಾಥಾಶ್ರಮ, ವೃದ್ಧಾಶ್ರಮ, ಅಂಧಶಾಲೆ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿದರೆ ಪಿತೃಗಳ ಆಶೀರ್ವಾದ ಈ ವಾರ ನಿಮ್ಮ ಮೇಲೆ ಬೇಕೇ ಬೇಕು, ಅದು ಆಗೇ ಆಗತ್ತೆ ಅಂತ ತೋರಿಸುತ್ತೆ. ಇದನ್ನು ನೋಡ್ಕೊಳ್ಳಿ. ಇನ್ನು ಹಳದಿ ಬಣ್ಣ ಶುಭ, ಲೈಟ್ ಗ್ರೀನ್ ಕಲರ್ ಶುಭ ಇರುತ್ತೆ. ನಾರ್ತ್ ಈಸ್ಟ್ ಬಹಳ ಶುಭ, ಈಶಾನ್ಯ ದಿಕ್ಕು 3-9 ಶುಭ ಕೊಡುತ್ತೆ. ಗುರುವಾರ, ಸೋಮವಾರ ಶುಭ. ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಈ ಮಂತ್ರವನ್ನು ಮನಸ್ಸಲ್ಲಿ 108 ಸಲ ಪ್ರತಿದಿನ ಹೇಳ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ಶ್ರೀ ಲಕ್ಷ್ಮೀ ಮಂತ್ರ ಮತ್ತು ವಿಶೇಷ ಭಕ್ತಿಗೀತೆಯಾದಂತಹ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಪ್ಲೋಡ್ ಆಗಿದೆ. ಅದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಮೀನರಾಶಿಯವರು ತಪ್ಪದೇ ಕೇಳಿ. ಆಂಜನೇಯನ ಕೃಪೆ ಆಶೀರ್ವಾದ ಪಡೆಯೋದಕ್ಕೆ ಪವಮಾನ ಜಗದ ಪ್ರಾಣ ಅಪ್ಲೋಡ್ ಆಗಿದೆ, ಅದನ್ನು ಸಂಜೆ ಬೆಳಗ್ಗೆ ಕೇಳೋದಕ್ಕೆ ಮರಿಬೇಡಿ. ಹಾಗೆ ವಾರದಲ್ಲಿ ಯಾವುದಾದ್ರೂ ಒಂದು ದಿವಸ ಅನಾಥಾಶ್ರಮ, ವೃದ್ಧಾಶ್ರಮ, ಅಂಧಶಾಲೆಗೆ ಹೋಗಿ ನಿರ್ಗತಿಕರಿಗೆ ಒಂದು ವಿಶೇಷ ಸಹಾಯ ಸಹಕಾರ ಮಾನವೀಯ ದೃಷ್ಟಿಯಿಂದ ಮಾಡಿ ಅಂತ ಹೇಳಿದ್ದೀನಿ. ಅದು ಕೂಡ ನಿಮಗೆ ಶುಭ ಫಲ ತರುತ್ತೆ. ವಾರದಲ್ಲಿ ಯಾವುದಾದ್ರೂ ಒಂದು ದಿವಸ, ಅದು ವಿಶೇಷವಾಗಿ ಶನಿವಾರ ಮಾಡಿದರೆ ಪರವಾಗಿಲ್ಲ, ರಸ್ತೆಯಲ್ಲಿ ಕಸ ಗುಡಿಸುವಂತಹ ಪೌರ ಕಾರ್ಮಿಕರಿಗೆ ನಿಮ್ಮ ಕೈಯಾರೆ ಒಂದು ಪ್ಲೇಟ್ ತಿಂಡಿಯನ್ನು ಕಟ್ಟಿಸಿಕೊಡಿ. ಹೋಟೆಲ್ನಿಂದ ಕಟ್ಟಿಸಿಕೊಟ್ಟು ತಿಂಡಿ ಬಿಸಿಯಾಗಿದೆ ತಿಂದುಬಿಡಿ ಅಂತ ಈ ವಾರ ಮೀನರಾಶಿಯವರು ಹೇಳೋದ್ರಿಂದ ಹೆಚ್ಚಿನ ಶುಭ ಫಲ ನಿಮ್ಮದಾಗುತ್ತೆ. ವೀಕ್ಷಕರೇ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ವಾರ ಭವಿಷ್ಯದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಅದರಲ್ಲಿ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಅದೇ ರೀತಿ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಎನ್ನುವ ಬಟನನ್ನು ಒತ್ತಿ ಮೆಂಬರ್ ಆದರೆ ನಿಮಗೋಸ್ಕರ ವಿಶೇಷ ವಿಡಿಯೋಗಳು ಕಾಯ್ತಾ ಇರುತ್ತೆ. ಅದೇ ರೀತಿ ಜಾತಕವನ್ನು ನನ್ನೊಟ್ಟಿಗೆ ಪರಿಶೀಲನೆ ಮಾಡಿಸ್ಕೊಂಡು ದಶಭುಕ್ತಿ ಪ್ರಕಾರ ರೆಮಿಡಿ ಪಡಿಬೇಕು, ನನ್ನೊಟ್ಟಿಗೆ ದೂರವಾಣಿಯಲ್ಲಿ ಮಾತಾಡಬೇಕು, ಕನ್ಸಲ್ಟೇಷನ್ ತೊಗೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ ನನ್ನೊಟ್ಟಿಗೆ ಮಾತನಾಡಿ. ಅಲ್ಲದೆ ನಾನು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಮನೆಗೆ ಬಂದು ನಿಮ್ಮ ಮುಂದೆ ವಾಸ್ತು ನೋಡಬೇಕು, ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಏನು ಆ ವಾಸ್ತುವಿನಿಂದ ದುಷ್ಪರಿಣಾಮ ಆಗ್ತಾ ಇದೆ ಅದನ್ನು ಪಾಸಿಟಿವ್ ಮಾಡಿಕೊಡ್ಬೇಕು ಅಂತಂದರೆ ನಿಮ್ಮ ಮನೆಗೆ ಬರ್ತೀನಿ. ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಾಪ್ತಾಹಿಕ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನೀವು ನೋಡಿ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ, ಯಾಕೆಂದರೆ ನಿಮ್ಮ ಮನೆಯಲ್ಲಿ ನೆರೆಹೊರೆಯವರು, ಫ್ರೆಂಡ್ಸ್, ನೇಬರ್ಸ್, ರಿಲೇಟಿವ್ಸ್ ಎಲ್ಲರೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇರ್ತಾರೆ. ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋ ತಲುಪಲಿ, ಅವರು ಕೂಡ ರೆಮಿಡಿ ಮಾಡ್ಕೊಳ್ಳಿ. ನಿಮಗೂ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತೆ ಮುಂದಿನ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.